ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಚಂದ್ರ ಮಂಗಳಾಪದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇತುಗ್ರಸ್ತ ಚಂದ್ರಗ್ರಹಣದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಮಾರ್ಚ್ 3ನೇ ತಾರೀಕು ಮಂಗಳವಾರದಂದು ಹೋಳಿ ಹುಣ್ಣಿಮೆಯ ದಿನದಂದು ಅಲ್ಲಿ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಗ್ರಹಣದ ಒಂದು ಕೊನೆಯ ಭಾಗ ನಮ್ಮ ದೇಶದಲ್ಲಿ ಗೋಚರ ಆಗುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಗ್ರಹಣದ ಆಚರಣೆ ಇರುತ್ತೆ. ಕೆಲವೊಂದು ಪ್ರದೇಶಗಳಲ್ಲಿ ಗ್ರಹಣದ ಹೆಚ್ಚಿನ ಭಾಗ ಕಾಣಿಸುವಂಥ ಸಾಧ್ಯತೆ ನಮ್ಮ ದೇಶದಲ್ಲಿರುತ್ತೆ. ಕೆಲವೊಂದು ಪ್ರದೇಶಗಳಲ್ಲಿ ಆ ಗ್ರಹಣ ಮೋಕ್ಷ ಅಂದರೆ ಗ್ರಹಣ ಬಿಟ್ಟ ನಂತರ ಗ್ರಹಣ ಚಂದ್ರದ ಉದಯ ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಇದು ಮಧ್ಯಾಹ್ನ ಕಾಲದಲ್ಲಿ ಸುಮಾರು 3:13 ಅಲ್ಲಿ ಗ್ರಹಣದ ಆರಂಭ ಆಗುವಂಥದ್ದು, ಚಂದ್ರಗ್ರಹಣ ಆರಂಭ ಆಗುವಂಥದ್ದು. ಅದರ ಒಂದು ಮಧ್ಯಕಾಲ ಅನ್ನೋದು ಸಾಯಂಕಾಲ 5 ಗಂಟೆಗೆ ಬರುವಂಥದ್ದು. ಅದೇ ರೀತಿ ಅದರ ಮೋಕ್ಷ ಕಾಲ ಸಾಯಂಕಾಲ 6:47 ಆಗುವಂಥದ್ದು. ಅಲ್ಲಿ 6:35 ಅಥವಾ 6:36 ಅಥವಾ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಅನುಗುಣವಾಗಿ ಚಂದ್ರನ ಉದಯ ಕಾಲದಲ್ಲಿ ಕೆಲವೊಂದು ನಿಮಿಷಗಳ ವ್ಯತ್ಯಾಸ ಆಗಿರುತ್ತೆ. ಹಾಗೆ ಈ ನಮ್ಮ ದೇಶದ ಕೆಲವೊಂದು ಭಾಗದಲ್ಲಿ ಈ ಗ್ರಹಣದ ಗೋಚರ ಆಗುವಂಥದ್ದಿರುತ್ತೆ, ಕೆಲವೊಂದು ಭಾಗದಲ್ಲಿ ಮೋಕ್ಷವಾದ ಮೇಲೆ ಕಾಣಿಸುವಂಥದ್ದಲ್ಲಿರುತ್ತೆ. ಈ ಗ್ರಹಣವು ಹಿಂದೆ ಆದಂಥ ಸೂರ್ಯಗ್ರಹಣದ ಒಂದು ಅವಳಿ ಗ್ರಹಣ. ಯಾಕಂದರೆ ಗ್ರಹಣವು ಅದು ಒಂದಾಗಿ ಬರೋದಿಲ್ಲ. ಒಂದು ಚಂದ್ರಗ್ರಹಣದ ಬಳಿಕ ಒಂದು ಸೂರ್ಯಗ್ರಹಣ ಅಥವಾ ಸೂರ್ಯಗ್ರಹಣದ ಬಳಿಕ ಚಂದ್ರಗ್ರಹಣ ಇದ್ದೇ ಇರುತ್ತೆ. ಕಳೆದ ಫೆಬ್ರವರಿ 17 ಶಿವರಾತ್ರಿ ಅಮಾವಾಸ್ಯೆಗೆ ಅಲ್ಲಿ ಸೂರ್ಯಗ್ರಹಣ ಆಗಿತ್ತು. ಅದು ನಮ್ಮ ದೇಶದಲ್ಲಿ ಕಾಣಿಸಿಲ್ಲ, ಕೆಲವೊಂದು ಬೇರೆ ಇತರ ವಿದೇಶಗಳೆಲ್ಲ ಕಾಣಿಸಿತ್ತು. ಅದೇ ಈಗ ಈ ಚಂದ್ರಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸುತ್ತೆ ಹಾಗೂ ಇತರ ಹಲವಾರು ಭೂಖಂಡಗಳಲ್ಲಿ ಇದು ಕಾಣಿಸುವಂಥದ್ದಿರುತ್ತೆ. ಈ ಗ್ರಹಣದ ಪ್ರಭಾವವನ್ನು ಜ್ಯೋತಿಷ್ಯ ಗ್ರಂಥಗಳಲ್ಲಿ ಅಥವಾ ಇನ್ನಿತರ ನಮ್ಮ ಪುರಾಣಾದಿಗಳಲ್ಲಿ ಶಾಸ್ತ್ರಗಳಲ್ಲಿ ಬಹಳವಾಗಿ ಉಲ್ಲೇಖ ಮಾಡಿದ್ದಾರೆ. ಪ್ರತಿಯೊಂದು ಗ್ರಹಣದ ಆಗು ಹೋಗುಗಳಿಂದ ಅಥವಾ ಅದರ ಒಂದು ಪರಿಣಾಮ ಕನಿಷ್ಠ ಪಕ್ಷ ಒಂದು ಮಂಡಲ ಅಂದರೆ ಒಂದು 45 ದಿನಗಳವರೆಗೆ ಇರುವಂಥದ್ದು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಗ್ರಹಣದ ಒಂದು ಆಗು ಹೋಗಿನ ಬಳಿಕ ಅಲ್ಲಿ ಆಗುವಂಥದ್ದು ಪ್ರಾಕೃತಿಕವಾದ ಭಿನ್ನತೆಗಳು, ಅಂದರೆ ಪ್ರಕೃತಿಯಲ್ಲಿ ಆಗುವಂಥ ಏರುಪೇರುಗಳು, ಜೊತೆಗೆ ಸಾಗರದ ಅಲೆಗಳಲ್ಲಿ ಆಗುವಂಥ ಏರುಪೇರುಗಳು, ಅದೇ ರೀತಿ ಮನುಷ್ಯರ ಒಂದು ಮನಸ್ಸು ಅಥವಾ ನಡವಳಿಕೆ ಮೇಲೂ ಗ್ರಹಣದ ಪ್ರಭಾವ ಆಗುವಂಥದ್ದು, ಮನುಷ್ಯರ ಆರೋಗ್ಯದ ಮೇಲೂ ಆಗುವಂಥದ್ದು, ಜೊತೆಗೆ ಮನುಷ್ಯ ಅಲ್ಲದೆ ಈ ಭೂಮಿಯ ಮೇಲೆ ಇರತಕ್ಕಂಥ ಇತರ ಎಲ್ಲ ಜೀವಿಗಳ ಮೇಲೂ ಅದು ಗ್ರಹಣದ ಪ್ರಭಾವ ಒಂದಲ್ಲ ಒಂದು ರೀತಿಯಲ್ಲಿ ಆಗುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಈ ಬಾರಿ ಅಲ್ಲಿ ಸಿಂಹರಾಶಿಯಲ್ಲಿ ಜರುಗುವಂಥದ್ದು, ಸಿಂಹರಾಶಿಯಲ್ಲಿ ಕೇತು ಇರುವಂಥದ್ದು, ಆ ಕೇತು ಹಾಗೂ ಅಲ್ಲಿರುವಂಥ ಚಂದ್ರನ ಯುತಿ ಸಿಂಹದಲ್ಲಿ ಆಗುತ್ತೆ. ಇದೇ ಕಾಲದಲ್ಲಿ ಅಲ್ಲಿ ರಾಹು, ಬುಧ, ಮಂಗಳ ಮತ್ತು ರವಿ ಇವರು ಅಲ್ಲಿ ಕುಂಭರಾಶಿಯಲ್ಲಿ ಇರ್ತಾರೆ. ಶನಿ ಮತ್ತು ಶುಕ್ರರು ಅಲ್ಲಿ ಮೀನರಾಶಿಯಲ್ಲಿ ಇರುವಂಥದ್ದು, ಗುರುವಿನ ಸ್ಥಾನ ಅಲ್ಲಿ ಮಿಥುನ ರಾಶಿಯಲ್ಲಿ ವಕ್ರಿಯಾಗಿ ಇರುವಂಥದ್ದು. ಇವೆಲ್ಲ ಈ ಕಾಲದಲ್ಲಿ ಜರುಗುತ್ತ ಘಟನೆ. ಇನ್ನು ಇದಾದ ಒಂದು 15 ದಿನಕ್ಕೆ ಅಲ್ಲಿ ಯುಗಾದಿ ಬರುತ್ತೆ, ಯುಗಾದಿ ಅಮಾವಾಸ್ಯೆ ಅಂತ ಬರುವಂಥದ್ದು. ಹಾಗಾಗಿ ಯುಗಾದಿಗೆ ಒಂದು 15 ದಿನಗಳ ಮುಂಚೆ ಈ ಗ್ರಹಣ ಸಂಭವಿಸುವಂಥ ಅಂದರೆ ಹೋಳಿ ಹುಣ್ಣಿಮೆಗೆ ಈ ಗ್ರಹಣ ಸಂಭವಿಸಲಿದೆ. ಇದರ ಪ್ರಭಾವ ಮುಂದಿನ 45 ದಿನಗಳಲ್ಲೂ ಒಂದು ಪೃಥ್ವಿಯ ಮೇಲೆ ಇರುವಂಥದ್ದು. ಅದು ಒಂದು ಶಾಸ್ತ್ರ ಉಲ್ಲೇಖದಲ್ಲಿ ಬರುವಂತೆ ಈ ಬಾರಿ ಕೆಲವೊಂದು ಅಡ್ಡ ಪರಿಣಾಮಗಳು ಅದು ನಮ್ಮ ರಾಜ್ಯದ ಮೇಲೂ ಆಡಳಿತದ ಮೇಲೂ ಅಂದರೆ ರಾಜಕೀಯದ ವ್ಯಕ್ತಿ ಮೇಲೂ, ಅಂದರೆ ರಾಜಕೀಯ ಅಂದರೆ ಈಗಿನ ಒಂದು ವ್ಯವಸ್ಥೆಯಲ್ಲಿ ನಾವು ಪ್ರಜಾಪ್ರಭುತ್ವ ಅಂತ ಇರ್ತೇವೆ. ಹಾಗಾಗಿ ಅಲ್ಲಿ ರಾಜ್ಯದ ಪ್ರಜಾಪ್ರತಿನಿಧಿಗಳು ಅಲ್ಲಿ ನಮ್ಮನ್ನು ಆಳುವಂಥದ್ದು ಸಂಕೇತ ಇರುತ್ತೆ. ಹಾಗಾಗಿ ಅಲ್ಲಿ ಆಳುವ ವರ್ಗದಿಂದ ಆಗುವಂತಹ ಕೆಲವು ಭಿನ್ನತೆಗಳು ಈ ಗ್ರಹಣದ ಬಳಿಕ ಕಂಡುಬರುತ್ತೆ. ಆಳುವ ವರ್ಗದವರ ಮಧ್ಯೆ ಏನಾದರೂ ಕ್ಲೇಶಗಳು ಅಥವಾ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಪಕ್ಷಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ರಾಜಕೀಯವಾದ ಕೆಲವು ಸ್ಥಿತ್ಯಂತರಗಳು ಆಗುವಂಥದ್ದು. ಇದು ಪ್ರಪಂಚಕ್ಕೆ ಅನ್ವಯ ಆಗುತ್ತೆ, ನಮ್ಮ ದೇಶಕ್ಕೂ ಜೊತೆಗೆ ಪ್ರಪಂಚದಾದ್ಯಂತ ಅನ್ವಯ ಆಗುವಂಥ ಸಾರ್ವತ್ರಿಕ ಫಲವನ್ನು ಈಗ ಹೇಳ್ತಾ ಇದ್ದೇನೆ. ಜೊತೆಗೆ ಜನರಲ್ಲಿ ಏನಾದರೂ ಆಕ್ರೋಶ, ಜನರಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ತಳಮಳಗಳು ಹೆಚ್ಚಳಾಗುವಂಥದ್ದು, ತಾಳ್ಮೆ ಕಡಿಮೆ ಆಗುವಂಥದ್ದು, ಪರಸ್ಪರವಾದ ದ್ವೇಷ ಅಥವಾ ವಿದ್ವೇಷದ ಭಾವನೆಗಳು ಮೂಡುವಂಥದ್ದು, ಪತಿ ಪತ್ನಿಯರ ಮಧ್ಯೆ, ಸೋದರ ಸೋದರರ ಮಧ್ಯೆ, ಬಂಧು ಮಿತ್ರರ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಮಧ್ಯೆ ಎಲ್ಲರಲ್ಲೂ ಒಂದು ಭಿನ್ನ ಅಭಿಪ್ರಾಯ ಅಂದರೆ ಅಭಿಪ್ರಾಯ ಭೇದಗಳು ಕಾಣುವುದು. ಕೇತುವು ವಿಶೇಷವಾಗಿ ಆತನು ಮನಸ್ಸಿನಲ್ಲಿ ಮಾಯಾ ಛಾಯಾ ರೂಪದಲ್ಲಿ ನಮ್ಮ ಮನಸ್ಸಿನ ಮೇಲೆ ಆತನು ಕೆಲಸ ಮಾಡ್ತಾನೆ. ಜೊತೆಗೆ ಇಲ್ಲದ್ದನ್ನು ಇದೆ, ಇದ್ದದ್ದನ್ನು ಇಲ್ಲ ಅಂದರೆ ಮಾಯೆ ಅಂತ ಹೇಳ್ತಾರೆ. ಅಂಥ ಒಂದು ಮಾಯೆಗಳಿಗೆ ಕೇತು ಪ್ರಸಿದ್ಧನಾಗಿದ್ದಾನೆ. ಹಾಗಾಗಿ ಪರಸ್ಪರಲ್ಲಿ ಅನುಮಾನ ಅಥವಾ ಸಂಶಯ ಅಲ್ಲಿ ಅದು ನಿಜವಾಗಿ ಅವನು ಆಗದೇ ಇದ್ದರೂ ಸಹ ಅಲ್ಲಿ ಊಹಾಪೋಹ ಮತ್ತು ಅನುಮಾನದಿಂದ ಅನೇಕ ರೀತಿಯ ಒಂದು ಅಚಾತುರ್ಯಗಳು ಆಗ್ಬೋದು. ಅದರಲ್ಲೂ ಈಗಿನ ಒಂದು ಆಧುನಿಕ ನಾವು ಸಾಮಾಜಿಕ ಜಾಲತಾಣ ಮಾಧ್ಯಮ ಉಪಯೋಗ ಮಾಡ್ತೇವೆ. ಅಲ್ಲಿ ಮಾಧ್ಯಮದಲ್ಲಿ ಒಂದು ವರ್ಗನೇ ಇದೆ, ಫೇಕ್ ನ್ಯೂಸ್ ಅಥವಾ ಅಂತೆಲ್ಲ ಏನಾದರೂ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ದು, ಸುಳ್ಳು ವಿಚಾರಗಳನ್ನು ಹಬ್ಬಿಸುವಂಥದ್ದು ಅಥವಾ ಅಂಥ ಒಂದು ಯಾವುದೇ ರೀತಿಯ
ಈಗಿನ ಹೊಸ ಟೆಕ್ನಾಲಜಿ AI ಅಂತ ಹೇಳ್ತೇವೆ, ಅಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಉಪಯೋಗ ಮಾಡಿ ಯಾವ್ಯಾವುದನ್ನು ಸೃಷ್ಟಿ ಮಾಡಿ ಅದನ್ನು ಜನರ ತಲೆಗೆ ಹುಳ ಬಿಡುವಂಥ ಕೆಲಸ. ಹಾಗೆ ಅಂತಹ ಒಂದು ಅಚಾತುರ್ಯದ ಹಲವಾರು ವಿಚಾರಗಳು ಆಗ್ಬೋದು. ಅದರಿಂದ ಕೆಲವು ಅನಾಹುತಗಳು ಸಹ ಆಗುವಂಥದ್ದೆಲ್ಲ ಸಾಧ್ಯತೆ. ಅದೇ ರೀತಿ ಈ ಗ್ರಹಣದ ಬಳಿಕ ಈ ಚೌರ್ಯ ಅಂದರೆ ಚೋರ ಅಂದರೆ ಬೇರೆ ಬೇರೆ ರೀತಿಯ ಚೋರ ಭಯ ಅಂತ ಹೇಳ್ತಾರೆ. ಅಂದರೆ ರೀತಿ ಕಳ್ಳಕಾಕರ ಅಂತ ಆಗುವಂಥದ್ದು. ಕಳ್ಳಕಾಕರ ಅಂದರೆ ಈಗ ನೇರವಾಗಿ ನಮ್ಮ ಮನೆಗೆ ಬರಬೇಕಾಗಿಲ್ಲ, ನಮ್ಮ ಒಂದು ಈ ಉಪಯೋಗ ಮಾಡುವಂಥ ಮೊಬೈಲು ಕಂಪ್ಯೂಟರ್ಗೂ ಅದಕ್ಕೂ ದಾಳಿ ಮಾಡಿ ಸೈಬರ್ ಕ್ರೈಮ್ ಅಂತ ಹೇಳ್ತೇವೆ. ಅದೇ ರೀತಿ ಅದರಿಂದ ದಾಳಿ ಮಾಡಿ ನಮ್ಮ ಹಣವನ್ನು ಲೂಟಿ ಹೊಡೆಯುವಂಥ ಸಾಧ್ಯತೆ ಸಹ ಈಗಿನ ಯುಗದಲ್ಲಿ ಇದೆ. ಅಂಥ ಒಂದು ಚೌರ್ಯ ಅಥವಾ ಚೌರದ ಪ್ರಸಂಗಗಳು, ವಂಚನೆ ಪ್ರಸಂಗಗಳು ಈ ಗ್ರಹಣದ ಬಳಿಕ ಹೆಚ್ಚಳಾಗುತ್ತೆ. ಅದೇ ರೀತಿ ಜನರಲ್ಲಿ ಸ್ವಲ್ಪ ಭಯ ಆತಂಕ ಹೆಚ್ಚಳಾಗುತ್ತೆ. ಜೊತೆಗೆ ಸರ್ಕಾರ ಅಥವಾ ಆಡಳಿತದಿಂದ ಹಲವಾರು ರೀತಿಯ ಬಿಗಿ ಕಾನೂನುಗಳು, ಬಿಗಿ ನಿಯಮಗಳು ಬಂದು ಜನರಿಗೆ ಸ್ವಲ್ಪ ಸಂಕಷ್ಟ ಆಗುವಂಥದ್ದೆಲ್ಲ ಸಾಧ್ಯತೆ. ಅದೇ ರೀತಿ ಕೆಲವೊಂದು ಭಾಗದಲ್ಲಿ ಅಗ್ನಿ ಭಯಗಳು ಅಂದರೆ ಅಗ್ನಿಯ ದುರಂತಗಳು ಕೆಲವೊಂದು ಭಾಗದಲ್ಲಿ ಆಗುತ್ತದೆ. ಸಾರ್ವಜನಿಕರು ಸೇರುವಂಥಲ್ಲಿ, ಸಭೆ ಸಮಾರಂಭ ಜರುಗುವಲ್ಲಿ ಅಥವಾ ಧಾರ್ಮಿಕನೋ ಸಾಂಸ್ಕೃತಿಕನೋ ಕಾರ್ಯಕ್ರಮ ಜರುಗುವಂಥ ಜಾಗದಲ್ಲಿ ಅಂಥ ಒಂದು ಅಗ್ನಿಯ ದುರಂತಗಳು ಆಗುವಂಥದ್ದು. ಜೊತೆಗೆ ಪರಸ್ಪರರಲ್ಲಿ ಏನಾದರೂ ಕಲಹಗಳು, ಈಗ ವಾಗ್ವಾದಗಳೆಲ್ಲ ಹೆಚ್ಚಳಾಗುತ್ತೆ. ಅದು ಆಡಳಿತ ಮಾಡೋರು ಇರ್ಬೋದು ಅಥವಾ ಆಡಳಿತದ ಯಂತ್ರದಲ್ಲಿರುವಂಥ ನೌಕರ ವರ್ಗದಲ್ಲಿ ಪರಸ್ಪರವಾದಂಥ ಕಲಹಗಳು. ಅದೇ ರೀತಿ ಯಾವುದೇ ರೀತಿಯ ಈ ಸಾಂಕ್ರಾಮಿಕವಾದ ರೋಗಗಳು ಈಗ ಬರುವಂಥ ಸಾಧ್ಯತೆ ಇರುತ್ತೆ. ಅದು ನೀರಿನಿಂದ ಅಥವಾ ಗಾಳಿಯಿಂದ ಅಥವಾ ಉಷ್ಣತೆ ವ್ಯತ್ಯಾಸ, ಹೀಟ್ ಆ್ಯಂಡ್ ಕೋಲ್ಡ್ ಅಂತ ಹೇಳ್ತೇವೆ. ಉಷ್ಣತೆ ಅತಿಯಾದಾಗಲೂ ಕೆಲವೊಂದು ರೋಗಗಳು ಹುಟ್ಟಿಕೊಳ್ತವೆ ಅಥವಾ ಅತಿಯಾದ ಶೀತದಿಂದಲೂ ಕೆಲವು ಹುಟ್ಟಿಕೊಳ್ತವೆ. ಹಾಗಾಗಿ ಉಷ್ಣತೆ ವ್ಯತ್ಯಾಸದಿಂದ ಬರುವಂಥ ಕೆಲವು ಸಾಂಕ್ರಾಮಿಕ ರೋಗಗಳು, ಜೊತೆಗೆ ಸೊಳ್ಳೆ, ಕ್ರಿಮಿ ಕೀಟಗಳು ಈಗ ಸ್ವಲ್ಪ ಅವುಗಳ ಉತ್ಪತ್ತಿ ಹೆಚ್ಚಳಾಗಿ ಅಂಥದ್ದು ನಾವು ಗಮನಿಸ್ತೇವೆ. ಈಗ ಡೆಂಗ್ಯೂ, ಮಲೇರಿಯಾ ಏನೇನೋ ಹೇಳ್ತೇವಲ್ಲ ಅಂಥದ್ದೆಲ್ಲ ಅವೆಲ್ಲ ಸ್ವಲ್ಪ ಕ್ರಿಮಿ ಕೀಟಗಳಿಂದ ಉತ್ಪನ್ನ ಆಗುವಂಥ ಒಂದು ವಿಚಾರಗಳು ಅಥವಾ ಅಂಥ ಸಾಂಕ್ರಾಮಿಕಗಳು ಈ ಗ್ರಹಣದ ಬಳಿಕ ಸ್ವಲ್ಪ ಉಲ್ಬಣ ಆಗ್ಬೋದು. ಇವೆಲ್ಲ 45 ದಿನಗಳವರೆಗೆ ಗ್ರಹಣದ ಪ್ರಭಾವ ಇರುವಂಥ ವ್ಯಕ್ತಿ. ಅಲ್ಲಿ ಸಿಂಹರಾಶಿಯಲ್ಲಿ ಕೇತು ಮತ್ತು ಚಂದ್ರರು ಇರುವಂಥ ಕಾರಣ ಆ ಸಿಂಹರಾಶಿಗೆ ಸಂಬಂಧಿತವಾದ ಏನೇನು ಕಾರಕ ತತ್ವಗಳು, ವಿಶೇಷವಾಗಿ ಆಡಳಿತ, ಸರ್ಕಾರ ಅಥವಾ ಸರ್ಕಾರಿ ನೌಕರರು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಯೋಜನೆಗಳು, ಅನುಷ್ಠಾನಗಳು ಇವೆಲ್ಲವೂ ಈಗ ಸ್ವಲ್ಪ ಮಟ್ಟಿಗೆ ಅಲ್ಲಿ ತುಕ್ಕು ಹಿಡಿಬೋದು ಅಥವಾ ಅಲ್ಲಿ ಏನಾದರೂ ಒಂದು ಭಿನ್ನತೆಗಳು ಅಥವಾ ಅದಕ್ಕೆ ಏನಾದರೂ ತೊಂದರೆ ಬರುವಂಥ ಅಂಶಗಳು ಕಾಣುವಂಥದ್ದು. ಜೊತೆಗೆ ದೇಶಗಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಅಥವಾ ಈಗ ನಾವಾಗಲೇ ನೋಡ್ತೇವೆ ಆರ್ಥಿಕವಾದ ನಿರ್ಬಂಧ ಅಥವಾ ರಫ್ತು ಮತ್ತು ಆಮದುಗಳ ಮೇಲೆ ವಿಶೇಷವಾದ ಸುಂಕ ಅಥವಾ ವಿದೇಶದ ಏನಾದರೂ ನಿರ್ಬಂಧ ಇವೆಲ್ಲವೂ ಸ್ವಲ್ಪ ಈಗ ಇನ್ನಷ್ಟು ಟೈಟ್ ಅಂದರೆ ಜಾಸ್ತಿ ಆಗುವಂಥದ್ದು, ಉಲ್ಬಣಿಸುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಸಾರ್ವತ್ರಿಕ ಫಲವು ಕೆಲವೊಂದು ವಿಚಾರದಲ್ಲಿ ಅಡ್ಡ ಪರಿಣಾಮಗಳನ್ನು, ಕೆಲವೊಂದು ವಿಚಾರದ ಏರುಪೇರುಗಳನ್ನು ಜನರ ಮನಸ್ಸಿನ ಮೇಲೆ, ಎಲ್ಲರ ಮನಸ್ಸಿನ ಮೇಲೆ ಸಂಶಯ, ಅನುಮಾನ, ಜೊತೆಗೆ ಚಿಂತೆ, ಆತಂಕ ಇವೆಲ್ಲ ಸ್ವಲ್ಪ ಹೆಚ್ಚು ಮಾಡುತ್ತೆ. ಯಾಕಂದರೆ ಕೇತು ಇಂಥ ಒಂದು ಕಾರಕತ್ವವನ್ನು ಹೊಂದಿದ್ದಾನೆ. ಆತನಲ್ಲಿ ಚಂದ್ರನ ಮೇಲೆ ಮಾಡುವಂಥ ದಾಳಿಯಿಂದಾಗಿ ಮನಸ್ಸಿನ ಚಂದ್ರಮ ಮನಸ್ಸೋ ಜಾತ ಅಂದರೆ ಚಂದ್ರನು ಮನಸ್ಸಿಗೆ ಕಾರಕ, ಅಂದರೆ ಮನಸ್ಸಿನ ಮೇಲೆ ಎಲ್ಲ ಈಗ ಅಡ್ಡ ಪರಿಣಾಮಗಳು ಅಥವಾ ಋಣಾತ್ಮಕ ಚಿಂತನೆ, ನಕಾರಾತ್ಮಕ ಚಿಂತನೆ ಜನರ ಮನಸ್ಸಲ್ಲಿ ಹೆಚ್ಚಳಾಗುತ್ತೆ. ಜೊತೆಗೆ ಕೆಲವರಲ್ಲಿ ಈಗ ಈ ತಮ್ಮ ಒಂದು ಜೀವಕ್ಕೆ ಹಾನಿ ಮಾಡಿಕೊಡುವಂಥ ಒಂದು ಪ್ರೇರಣೆ, ದುಷ್ಪ್ರೇರಣೆಗಳು ಬರುವಂಥದ್ದು, ಅಂದರೆ ಆತ್ಮಹತ್ಯೆ ಅಂತ ಹೇಳ್ತಾರೆ, ಅಂಥದ್ದೆಲ್ಲ ಕೆಲವರ ಮನಸ್ಸಲ್ಲಿ ಅಂಥ ಒಂದು ಟೆಂಡೆನ್ಸಿ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ಮನಸ್ಸಿನ ಮೇಲೆ ಆಗುವಂಥ ನಕಾರಾತ್ಮಕ ಪ್ರಭಾವ ಗ್ರಹಣದ ಬಳಿಕ ಆಗುವಂಥದ್ದು. ಕಲಹ, ವಾಗ್ವಾದ, ಚೋರಭಯ, ಅಗ್ನಿಭಯ, ಜೊತೆಗೆ ಈ ರಾಜಕೋಪ ಅಂತೇಳಿ, ರಾಜಕೋಪ ಅಂದರೆ ಸರ್ಕಾರದ ಒಂದು ಕೋಪಕ್ಕೆ, ಸರ್ಕಾರದ ಒಂದು ಅವಕೃಪೆಗೆ ಒಳಗಾಗುವಂಥದ್ದು ಜನರು ಅಂತ, ಇಂಥದ್ದೆಲ್ಲ ಬರುತ್ತೆ. ಹಾಗಾಗಿ ಇವೆಲ್ಲನ್ನು ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ಇದಕ್ಕೆ ಪರಿಹಾರ ಮಾರ್ಗವೂ ಸರಳವಾಗಿ ಹೇಳಲ್ಪಟ್ಟಿದೆ. ನಮ್ಮ ದೇಶದಲ್ಲಿ ಆಚರಣೆ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ಮಧ್ಯಾಹ್ನದ ಬಳಿಕ ಅಂದರೆ ಸಾಮಾನ್ಯವಾಗಿ ಆರೋಗ್ಯವಂತರು ಮಧ್ಯಾಹ್ನ 12:30 1 ಗಂಟೆ ಒಳಗೆ ತಮ್ಮ ಒಂದು ಭೋಜನವನ್ನು ಸ್ವೀಕಾರ ಮಾಡುವಂಥದ್ದು ಒಳ್ಳೆಯದು. ಇನ್ನು ಅಶಕ್ತರು, ದುರ್ಬಲರೆಲ್ಲ ಇದ್ದರೆ ಅವರೆಲ್ಲ ಸ್ವಲ್ಪ ಅದರಲ್ಲಿ ರಿಯಾಯಿತಿ ಅನುಸರಿಸಿ ಗ್ರಹಣ ಸ್ಪರ್ಶ ಆಗುವಂಥ ಅಂದರೆ 3 ಗಂಟೆ ಮೊದಲು ಒಂದು ಆಹಾರ ಅಭ್ಯಾಸವನ್ನು ಪೂರೈಸಿ ನಂತರ ಈ ಗ್ರಹಣ ಮೋಕ್ಷದ ಬಳಿಕ ಅಂದರೆ 6:47ಕ್ಕೆ ಗ್ರಹಣ ಮೋಕ್ಷ ಆಗುತ್ತೆ. ಆ ಬಳಿಕ ಆಹಾರವನ್ನು ಸೇವನೆ ಮಾಡ್ಬೋದು. ಆಸಕ್ತಿ ಉಳ್ಳವರು ಆ ದಿನದಂದು ಯಾರಾದರೂ ವ್ರತ, ನಿಯಮ, ಉಪವಾಸ ಅಥವಾ ಜಪತಪ ಅನುಷ್ಠಾನ, ಆರೋಗ್ಯ ಸ್ಥಿತಿ ಉತ್ತಮ ಉಳ್ಳವರು, ಉದಾಹರಣೆಗೆ ಈಗ ಶುಗರು, BP ಮತ್ತು ಇನ್ನಿತರ ಸಮಸ್ಯೆ ಇದ್ದವರು ಖಂಡಿತ ಉಪವಾಸವನ್ನು ಖಂಡಿತ ಮಾಡಬಾರ್ದು. ಜೊತೆಗೆ ವೈದ್ಯಕೀಯ ಸಲಹೆ ಮೇರೆಗೆ ಮಾತ್ರ ಆಹಾರ ಕ್ರಮವನ್ನು ಅನುಸರಿಸಬೇಕು. ಉಳಿದಂಥವರು ಆರೋಗ್ಯವಂತರು, ಸದೃಢರು ಈ ಕಾಲದಲ್ಲಿ ಮಧ್ಯಾಹ್ನದ ಬಳಿಕ ಆಹಾರ ಸೇವನೆ ನಿಲ್ಲಿಸ್ಬೋದು ಅಥವಾ 12 ಗಂಟೆ ಒಳಗೆ ಅಷ್ಟೇ ನಿಮ್ಮ ಭೋಜನವನ್ನು ಸ್ವೀಕರಿಸಿ ಆ ಬಳಿಕ ಗ್ರಹಣ ಮೋಕ್ಷದ ಬಳಿಕ ಅವರಿಗೆ ಇಷ್ಟ ಇದ್ದರೆ ಸ್ನಾನಗಳನ್ನು ಮಾಡಿ ಮತ್ತು ಆಹಾರವನ್ನು ಸೇವನೆ ಎಲ್ಲ ಮಾಡ್ಬೋದು. ಜೊತೆಗೆ ಈ ಕಾಲದಲ್ಲಿ ದೇವತಾ ಸ್ತೋತ್ರ, ಶ್ಲೋಕ, ಪ್ರಾರ್ಥನೆಗಳನ್ನು ಹೇಳುವಂಥದ್ದು, ನಿಮ್ಮ ಇಷ್ಟ ದೇವತೆನೋ, ಕುಲದೇವತೆನೋ, ಶಿವನೋ, ಪಾರ್ವತಿನೋ, ದುರ್ಗಾದೇವಿನೋ, ಅಮ್ಮನವರೋ ಇಲ್ಲ ಇನ್ನಿತರ ಯಾವುದೇ ವಿಷ್ಣು ಸಹಸ್ರನಾಮನೋ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು, ತ್ರ್ಯಂಬಕ ಮಜಾಮಯ ಮುಂತಾದೆಲ್ಲ ಇರುತ್ತೆ. ಆ ರೀತಿಯಂತಹ ಅನುಷ್ಠಾನಗಳನ್ನು ಮಾಡಿ ಆ ಬಳಿಕ ಗ್ರಹಣ ಮೋಕ್ಷದ ಬಳಿಕ ಮತ್ತೆ ನೀವು ಆಹಾರ ಸೇವನೆಯನ್ನು ಮಾಡ್ಬೋದಾಗಿದೆ. ಇವೆಲ್ಲವೂ ಈ ನಮ್ಮ ದೇಶದಲ್ಲಿ ಕಾಣಿಸುವಂತಹ ಕೇತು ಗ್ರಸ್ತೋದಯ ಅಥವಾ ಖಗ್ರಾಸ ಅಂತ ಸಹ ಹೇಳ್ತಾರೆ. ಕೇತು ಗ್ರಸ್ತೋದಯ ಚಂದ್ರಗ್ರಹಣವನ್ನು ಹೋಳಿ ಹುಣ್ಣಿಮೆಯಿಂದ ಬರಲಿದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿಕೊಳ್ಳೋದು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಇದೆ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ.
ಮೇಷರಾಶಿಗೆ ಈ ಒಂದು ಗ್ರಹಣದ ಪ್ರಭಾವ ಸ್ವಲ್ಪ ಆತಂಕವನ್ನು ತರುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಅಲ್ಲಿ ಚಂದ್ರ ಮತ್ತು ಕೇತುಗಳು ಇರುವ ಕಾರಣ, ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಅಲ್ಲಿ ಷಾಢಶಾತಿಯ ಪ್ರಭಾವ, ಗುರುವಿನ ಬರದ ಕೊರತೆ ಇವೆಲ್ಲ ಇದೆ. ಹಾಗಾಗಿ ಅನೇಕ ರೀತಿಯ ಕೆಲವು ಏರುಪೇರಿನ ಘಟನೆಗಳು ಕಳೆದ ಒಂದು ಸೂರ್ಯಗ್ರಹಣದ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಅಷ್ಟೇ ಇರಲಿಲ್ಲ, ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭದಾಯಕ ಆಗಿತ್ತು. ಆ ಸೂರ್ಯಗ್ರಹಣದ ಲಾಭದ ಪ್ರಭಾವ ನಿಮಗೆ ಹಾಗೇನಿರುತ್ತೆ, ಅದರಿಂದ ಸಿಗುವಂಥದ್ದೆಲ್ಲ ಒಳ್ಳೆಯ ಪ್ರಮಾಣ. ಆದರೆ ಇಲ್ಲಿ ಚಂದ್ರನಿಂದ ಸಿಗುವಂಥ ಸ್ವಲ್ಪ ಮಿಶ್ರ ಫಲದಾಯಕವಾಗಿ ಬರ್ಬೋದು. ಇದು ಮಾತಿನ ಕಲಹ, ವಾಗ್ವಾದ, ಬಾಂಧವ್ಯದ ಕೊರತೆಗೆಲ್ಲ ಕಾರಣ ಆಗ್ಬೋದು. ತಂದೆ ಮಕ್ಕಳ ಮಧ್ಯೆ ಕಲಹ ಬರುವಂಥದ್ದು, ಸಹೋದ್ಯೋಗಿಗಳ ಮಧ್ಯೆ ಕಲಹ ಬರುವಂಥದ್ದು, ಜೊತೆಗೆ ಇನ್ನಿತರ ಯಾವುದೇ ರೀತಿಯ ಸರ್ಕಾರ, ಕೋರ್ಟ್ ಕಚೇರಿ ಕೆಲಸಕ್ಕೆ ಹೋದರೆ ಅಲ್ಲಿ ಏನೋ ಸುಮ್ಮನೆ ನಿಮ್ಮ ಮೇಲೆ ಅವರು ವಾಗ್ವಾದ ಕಲಹಗಳನ್ನು ಮಾಡುವಂಥದ್ದು. ಜೊತೆಗೆ ಯಾವುದಾದ್ರೂ ಕಾರಣಗಳಿಗಾಗಿ ಖರ್ಚುಗಳು ಸ್ವಲ್ಪ ಹೆಚ್ಚಳಾಗುತ್ತೆ, ಮನಸ್ಸಲ್ಲಿ ಚಿಂತೆ ಆತಂಕ ಹೆಚ್ಚಳಾಗುತ್ತೆ. ಅದರ ಹೊರತು ಗಂಭೀರವಾದ ಕಂಟಕಗಳು ಏನಿಲ್ಲ ನಿಮಗೆ. ಕೆಲವೊಂದು ಏರುಪೇರಿನ ಘಟನೆಗಳು ಅಂದರೆ ವೈಯಕ್ತಿಕ ಜೀವನದಲ್ಲಿ, ಮಾತಲ್ಲಿ, ನಡವಳಿಕೆಯಲ್ಲಿ ಮುಂತಾದರೂ ಸ್ವಲ್ಪ, ಜೊತೆಗೆ ಮನೆಯಲ್ಲಿ ಸಹ ಹಾಗೆ ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆಲ್ಲ ಸಹ ಕಲಹಗಳು, ವಾಗ್ವಾದ ಬರುವಂಥದ್ದು. ಹಾಗಾಗಿ ಮಾತು ಮನಸ್ಸನ್ನು ನಿಯಂತ್ರಣ ಮಾಡುವಂಥದ್ದು, ಜೊತೆಗೆ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಭಾವಣೆ ಸ್ವಲ್ಪ ಸರಿಯಾಗಿ ಮಾಡ್ಕೋಬೇಕಾಗುತ್ತೆ. ಅದರ ಹೊರತು ಹೆಚ್ಚಿನ ಸಂಕಷ್ಟಗಳೇನಿಲ್ಲ. ಅಲ್ಲಿ ಮನಸ್ಸು ಮಾತನ್ನು ಸ್ವಲ್ಪ ನಿಯಂತ್ರಣಗೊಳಿಸಿ ಹಣದವನ್ನು ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳುವಂಥದ್ದು ಮೇಷರಾಶಿಯವರು. ಮತ್ತು ಕೊನೆಗೆ ಹೇಳತಕ್ಕಂಥ ಈ ಗ್ರಹಣ ಕಾಲದಲ್ಲಿ ಹೇಳುವಂಥ ದೇವತಾ ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ನಾವು ಮಾಡ್ಬೋದು. ಇನ್ನು ವೃಷಭ ರಾಶಿಗೆ ಇದು ಸಾಮಾನ್ಯ ಫಲ ಎಂದು ಬರ್ತಿದೆ. ಸಾಮಾನ್ಯ ಅಂದರೆ ತುಂಬ ಒಳ್ಳೆಯದು ಇಲ್ಲ, ತುಂಬ ಕೆಟ್ಟದ್ದು ಇಲ್ಲ. ಕಳೆದ ಗ್ರಹಣದಲ್ಲಿ ನಿಮಗೆ ಸೂರ್ಯನ ಗ್ರಹಣದಲ್ಲಿ ಸಿಕ್ಕಿದಂತಹ ಉತ್ತಮ ಫಲ ಖಂಡಿತ ನಿಮಗೆ ಸಿಗುತ್ತೆ, ಅದಕ್ಕೇನು ಕೊರತೆ ಇಲ್ಲ. ಆದರೆ ಚಂದ್ರನ ಗ್ರಹಣದಿಂದ ನಿಮಗೆ ಹೆಚ್ಚೇನು ಒಂದು ಉತ್ತಮ ಫಲಗಳು ಅಂತ ಹೇಳಲ್ಪಟ್ಟಿಲ್ಲ. ಕೆಲವೊಂದು ನಿಮಗೆ ಈ ಮಾತಿನ ಮತ್ತು ಮನಸ್ಸಿನಲ್ಲಿ ಆಗುವಂಥ ವ್ಯತ್ಯಾಸಗಳು, ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳಾಗುತ್ತೆ, ಆತಂಕ ಹೆಚ್ಚಳಾಗುವಂಥದ್ದು, ಇದ್ದಕ್ಕಿದ್ದಂತೆ ಭಯ ಕಾಡುವಂಥದ್ದು, ಅಥವಾ ಕೆಲವೊಮ್ಮೆ ದುಸ್ವಪ್ನಗಳು ನಿಮಗೆ ಕಾಡುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಲ್ಪ ನಿರಾಸಕ್ತಿ ಅಂತ ಹೇಳಿದ್ರೆ ಆಸಕ್ತಿ ಕಡಿಮೆ ಆಗುವಂಥ. ಯಾಕಂದರೆ ಚಂದ್ರನು ನಮ್ಮ ಮನೋಕಾರಕರಾಗಿದ್ದಾನೆ. ಚಂದ್ರನ ಮೇಲೆ ಆಗುವಂಥ ಕೇತುವಿನ ತರಂಗಗಳಿಂದ ಅಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಕೆಲವು ನಕಾರಾತ್ಮಕ ಪರಿಣಾಮಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಮಾತಿನ ಮೇಲೆ, ನಿಮ್ಮ ಮನಸ್ಸು ಮತ್ತು ಮಾತಿನಲ್ಲಿ ಸ್ವಲ್ಪ ಕಲಹ ಬರ್ಬೋದು. ವಿಶೇಷವಾಗಿ ಹಿರಿಯ ವ್ಯಕ್ತಿಗಳಲ್ಲಿ, ನಿಮಗೂ ಹಿರಿಯ ವ್ಯಕ್ತಿಗಳು ಅಂದರೆ ತಂದೆ, ತಾಯಿ, ಅತ್ತೆ, ಮಾವ ಇದ್ದರೆ ಆ ಹಿರಿಯ ವ್ಯಕ್ತಿಗಳ ಜೊತೆಗೆ ಮಾತಿನ ಕಲಹಗಳು ಆಗುವಂಥದ್ದು. ಅದೇ ರೀತಿ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಸುಸ್ತು, ಸೋಮಾರಿತನ, ಅಥವಾ ಯಾವುದೇ ಕೆಲಸ ಮಾಡೋದು ಆಸಕ್ತಿ, ನಿರಾಸಕ್ತಿ ಅಂತ ಹೇಳಿದ್ರೆ ಅಂಥದ್ದೆಲ್ಲ ಬರುವಂಥದ್ದು. ಹಾಗಾಗಿ ಒಂದು ಸಾಂಕೇತಿಕವಾದ ಕೆಲವು ಅಡ್ಡ ಪರಿಣಾಮಗಳು ಇದೆ, ಹೊರತು ಗಂಭೀರವಾದ ಅಡ್ಡ ಪರಿಣಾಮನೂ ಇಲ್ಲ. ನಿಮಗೆ ಕಳೆದ ಸೂರ್ಯಗ್ರಹಣದಿಂದ ಆದಂಥ ಉತ್ತಮ ಫಲದ ರಕ್ಷಣೆ ಇದೆ. ರಾಹು ಅಥವಾ ಗುರು ನಿಮಗೆ ಪೂರಕವಾಗಿದ್ದಾರೆ, ಇದೇ ಕಾಲದಲ್ಲಿ ಸೂರ್ಯನು ಪೂರಕವಾಗಿದ್ದಾನೆ. ಹಾಗಾಗಿ ಶನಿ ಮಹಾರಾಜರು ಸಹ ಪೂರಕವಾಗಿರುವಂಥ ಪ್ರಬಲವಾದ 4 ಅಥವಾ 5 ಗ್ರಹಗಳ ರಕ್ಷಣೆ ನಿಮಗೆ ಇದ್ದೇ ಇರುತ್ತೆ. ಇಲ್ಲಿ ಸಾಂಕೇತಿಕವಾಗಿ ಸಣ್ಣ ಪುಟ್ಟ ಏರುಪೇರುಗಳು, ನಿಮ್ಮ ಮಾತು ನಡವಳಿಕೆ ಇದನ್ನು ಸ್ವಲ್ಪ ಸರಿಪಡಿಸಿಕೊಳ್ಳಿ. ಹಾಗೆಯೇ ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಟುಕೊಳ್ಳುವಂಥದ್ದನ್ನು ಗಮನಿಸಿಕೊಳ್ಬೇಕು. ಕೊನೆಗೆ ಹೇಳತಕ್ಕಂಥ ಗ್ರಹಣ ಕಾಲದಲ್ಲಿ ಹೇಳಬಹುದಂಥ ದೇವತಾ ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ಅನುಸರಿಸಬಹುದು. ಇನ್ನು ಮಿಥುನ ರಾಶಿಗೆ ಈ ಒಂದು ಗ್ರಹಣದಿಂದ ಸ್ವಲ್ಪ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಅಲ್ಲಿ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲಿ ಆಗುವಂತಹ ಘಟನೆ, ಕೇತು ಚಂದ್ರವು ನಿಮಗೆ ಇದೇ ಕಾಲದಲ್ಲಿ ಅವರು ಯಾವುದೇ ರೀತಿಯ ವಿರುದ್ಧವಾಗಿ ಇರುವುದಿಲ್ಲ, ಅವರು ಪೂರಕವಾಗಿಯೇ ಇರ್ತಾರೆ. ಕೇತುವಿನ ರಕ್ಷಣೆ ನಿಮಗೆ ನಿರಂತರವಾಗಿ ಈ ವರ್ಷ ಪೂರ್ತಿ ಇರಲಿದೆ. ಹಾಗಾಗಿ ನೀವು ಅನೇಕ ರೀತಿಯ ಉತ್ತಮ ಫಲಗಳನ್ನು ಮಿಥುನ ರಾಶಿಯವರು ಪಡೆಯಬಹುದಾಗಿದೆ. ಗ್ರಹಣದಿಂದ ಉತ್ತಮ ಈ ಗ್ರಹಣದಿಂದ ಅಂದರೆ ಚಂದ್ರ ಗ್ರಹಣದಿಂದ ಉತ್ತಮ ಪಡೆಯುವಂಥ ಮೊದಲನೇ ರಾಶಿ ನಿಮ್ಮದು. ಅತ್ಯುತ್ತಮವಾಗಿ ಲಾಭ, ಜಯ, ಸುಖ ಎಲ್ಲ ಇದೆ. ವ್ಯಾಪಾರ, ಉದ್ಯಮ ಇದೆಲ್ಲ ಪ್ರಗತಿಯಾಗುತ್ತೆ. ಅನಿರೀಕ್ಷಿತವಾಗಿ ಧನ ಸಿಗುವಂಥದ್ದು, ಅಥವಾ ಈಗ ಲಾಟರಿ ಅಥವಾ ಲಕ್ ಅಂತ ಹೇಳ್ತೇವಲ್ಲ, ಅದೃಷ್ಟ ಪರೀಕ್ಷೆ ಅಂತ ಅದೃಷ್ಟ ಪರೀಕ್ಷೆಯಲ್ಲಿ ಕೆಲವರಿಗೆ ಲಾಭ ಈಗ ಇವೆಲ್ಲ ಆಗುವಂಥದ್ದು. ಅದೇ ರೀತಿ ಸಹೋದರ ವರ್ಗದಲ್ಲಿ ಬಾಂಧವ್ಯ ಚೆನ್ನಾಗುತ್ತೆ, ಅಥವಾ ನಿಮಗೆ ಸಹೋದರಿಯಿಂದ ಸಿಗಬೇಕಾದ ಸವಲತ್ತುಗಳು, ಅಥವಾ ಕೌಟುಂಬಿಕವಾಗಿ ಸಿಗಬೇಕಾದಂಥ ಪಿತೃರ್ಜಿತ ಆಸ್ತಿ ಇವೆಲ್ಲ ಈಗ ಸಿಗುವಂಥದ್ದು. ಅದು ಬಹಳ ಕಾಲದಿಂದ ಯಾವುದೇ ಒಂದು ಸ್ಯಾಂಕ್ಷನ್ ಆಗದಿದ್ದಂಥ ಯಾವುದೇ ಒಂದು ದೊಡ್ಡ ಮೊತ್ತದ ಹಣ ನಿಮಗೆ ಈಗ ಸಿಗುವಂಥದ್ದು. ಇನ್ನು ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ಸಾಧಕರು, ಕಲಾವಿದರು, TV, ಸಿನಿಮಾ, ಮಾಧ್ಯಮ ಮುಂತಾದ ಇರುವಂಥವರು, ಸೆಲೆಬ್ರಿಟಿ ವರ್ಗದವರು, ಇವರಿಗೆಲ್ಲ ಅನೇಕ ರೀತಿಯ ವಿಶೇಷವಾದ ಕೊಡುಗೆಗಳು, ಬಹುಮಾನ ಅಥವಾ ಅವಕಾಶ ಅಂದರೆ ಚಾನ್ಸ್ಗಳೆಲ್ಲ ಸಿಗುವಂಥ ಸಾಧ್ಯತೆ ಈ ಗ್ರಹಣದ ಪ್ರಭಾವದ ಬಳಿಕ ಇರುತ್ತೆ. ಇದು 45 ದಿನಗಳವರೆಗೆ ಅದ್ಭುತವಾದ ಉತ್ತಮ ಫಲವನ್ನು ಮಿಥುನ ರಾಶಿಯವರು ಖಂಡಿತ ಪಡೆಯುವಂಥ ಸಾಧ್ಯತೆ ಈ ಗ್ರಹಣದಿಂದ ಇರುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಗ್ರಹಣ ಕಾಲದ ಸ್ತೋತ್ರ, ಮಂತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರ ಅಲ್ಲಿ ಧನಸ್ಥಾನದಲ್ಲಿ ಆಗುವಂಥ ಪ್ರಭಾವ ನಿಮಗೆ ಅಲ್ಲಿ ಕೇತು ಚಂದ್ರ ವಿರುದ್ಧವಾಗಿದ್ದಾರೆ. ಇದೇ ಕಾಲದಲ್ಲಿ ನಿಮಗೆ ಯಾವುದೇ ಇತರ ಗ್ರಹಗಳ ರಕ್ಷಣೆ ಸಹ ಇರುವುದಿಲ್ಲ. ಅಲ್ಲಿ ರಾಹು ಆಗಲಿ, ಗುರು ಆಗಲಿ, ರವಿ ಆಗಲಿ ಅಥವಾ ಶನಿ ಆಗಲಿ ಯಾರು ನಿಮಗೆ ಈಗ ಎಲ್ಲರೂ ವಿರುದ್ಧವಾಗಿರುವಂಥ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಈ ನಿಮಗೆ ಗಂಭೀರವಾದ ಅಡ್ಡ ಪರಿಣಾಮ ಖಂಡಿತ ಕಟಕ ರಾಶಿಯವರಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ರಾಶಿಯಾಧಿಪತಿಯಾದ ಚಂದ್ರನಿಂದ ಆಗುವಂಥ ಈ ಅಡ್ಡ ಪರಿಣಾಮವು ನಿಮ್ಮ ಮನಸ್ಸಿನ ಮೇಲೋ,
ನಿಮಗೆ ಮಾತಿನ ಮೇಲೂ, ಹಣದ ಮೇಲೂ, ವ್ಯಾಪಾರದ ಮೇಲೂ, ಉದ್ಯೋಗದ ಮೇಲೂ, ಆರೋಗ್ಯದ ಮೇಲೂ, ಹಾಗಾಗಿ ತನು ಮನ ಧನ ಅಂತ ಹೇಳ್ತಾರೆ. ಹಾಗೆ ತನು ಮನ ಧನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮವನ್ನು ಸ್ವಲ್ಪ 45 ದಿನಗಳವರೆಗೆ ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೆಲ್ಲ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಜೊತೆಗೆ ಯಾವುದೇ ರೀತಿಯ ನೀವು ರಿಸ್ಕ್ ತೆಗೆದುಕೊಳ್ಳುವಂಥದ್ದಾಗಲಿ, ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದಾಗಲಿ ನೀವು ಮಾಡೋದು ಒಳ್ಳೆಯದಲ್ಲ. ಮಾತಿನಲ್ಲಿ ಹಿಡಿತಾ ಇರಬೇಕು. ವಿನಾಕಾರಣ ಜಗಳ ಬರುತ್ತೆ, ಮಾತಿನ ಮಧ್ಯೆ ಕಲ ಬರುತ್ತೆ, ಅಥವಾ ಇತರರು ನಿಮ್ಮನ್ನು ಆರೋಪ ಮಾಡೋದಾಗಲಿ, ಇತರರು ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಘಟನೆಗಳಾಗುತ್ತವೆ. ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ, ಅಥವಾ ನಿಮ್ಮ ಕಿರಿಯರು ಅಥವಾ ಸಹೋದ್ಯೋಗಿಗಳಿಂದ ನಿಮಗೆ ಕಿರುಕುಳ, ಇವೆಲ್ಲವೂ ಒಟ್ಟೊಟ್ಟಿಗೆ ಬರ್ಬೋದು. ಹಣಕಾಸಿನ ಸಮಸ್ಯೆ ಎದುರಾಗ್ಬೋದು, ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು. ಜೊತೆಗೆ ಹಿಂದೆ ಇದ್ದಂಥ ಆರೋಗ್ಯ ಸಮಸ್ಯೆ ಈಗ ಮತ್ತೆ ಕಾಡುವಂಥದ್ದು, ಈ ರೀತಿ ಅಥವಾ ಹೊಸದಾಗಿ ಕೆಲವರಿಗೆ ಆರೋಗ್ಯ ಸಮಸ್ಯೆ ಎಲ್ಲ ಬರುವಂಥದ್ದು. ಹಾಗೆಯೇ ಈ ಕಟಕದವರು ಯಂತ್ರ ವಾಹನ ಚಲಾವಣೆಯಲ್ಲಿ ಸಹ ಮುನ್ನೆಚ್ಚರಿಕೆ, ಸುರಕ್ಷಾ ಕ್ರಮ ಅಂದರೆ ಸೇಫ್ಟಿ ಪ್ರಿಕಾಷನ್ಗಳನ್ನ ಎದುರಿಸಬೇಕಾಗತ್ತೆ. ಹಾಗೆ ತುಂಬ ಒಂದು ಅಡ್ಡ ಪರಿಣಾಮ ನಿಮ್ಮ ಮೇಲೆ ಜಾಸ್ತಿ ಇರುವ ಕಾರಣ ಕೊನೆಗೆ ಹೇಳತಕ್ಕಂಥ ಗ್ರಹಣ ಕಾಲದಲ್ಲಿ ಹೇಳೋದು ದೇವತಾ ಸ್ತೋತ್ರ, ಪ್ರಾರ್ಥನೆ ಅಥವಾ ಪರಿಹಾರಗಳನ್ನು ಅನುಷ್ಠಾನ ಮಾಡಬೇಕಾಗತ್ತೆ ಕಟಕದವರು. ಇನ್ನು ಸಿಂಹರಾಶಿಗೆ ನಿಮ್ಮ ಜನ್ಮ ರಾಶಿಯಲ್ಲಿ ಆಗುವಂಥ ಘಟನೆ ನಿಮಗೆ ಸ್ವಲ್ಪ ಸಂಕಷ್ಟದಾಯಕವಾಗಿರುತ್ತೆ. ಗುರು ಬಲದ ರಕ್ಷಣೆ ಇದ್ದರೂ ಸಹಿತ ಅಲ್ಲಿ ಈಗ ಆಗುವಂಥ ಈ ಪ್ರಭಾವ ನಿಮಗೆ ಕೇತುವಿನಿಂದ ಆಗುವಂಥ ಪ್ರಭಾವ ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ, ಜೊತೆಗೆ ನಿಮ್ಮ ನೆಮ್ಮದಿಯ ಮೇಲೂ ಎಲ್ಲ ಸ್ವಲ್ಪ ಅಡ್ಡ ಪರಿಣಾಮ. ಹಾಗಾಗಿ ತನುಮನ ಧನದ ಮೇಲೆ ಅಡ್ಡ ಪರಿಣಾಮ ಈ ಸಿಂಹರಾಶಿಯ ಮೇಲೆ ಆಗುವಂಥದ್ದು. 45 ದಿನಗಳವರೆಗೆ ನೀವು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳಂಥ, ಉದಾಹರಣೆಗೆ BP-ನೋ, ಶುಗರೋ, ಅಸ್ತಮನೋ, ಅಲರ್ಜಿನೋ ಅಂಥದ್ದು ಇದ್ದವರು ಖಂಡಿತವಾಗಿ ತಮ್ಮ ಒಂದು ಅದನ್ನು ನಿಯಂತ್ರಣದಲ್ಲಿ ಕಂಟ್ರೋಲ್ ಇಟ್ಕೋಬೇಕು. ಸೂಕ್ತವಾದ ಔಷಧೋಪಚಾರ, ಆಹಾರ ನಿಯಮಗಳನ್ನು ಪಾಲನೆ ಮಾಡಬೇಕು. ಜೊತೆಗೆ ನಿಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಜೀವನ ಶೈಲಿನ ಕರೆಕ್ಷನ್, ಲೈಫ್ ಸ್ಟೈಲ್ ಸರಿ ಮಾಡ್ಕೋಬೇಕು. ಇನ್ನು ಉದ್ಯಮ ಇತ್ಯಾದಿ ಮಾಡೋರು ಉದ್ಯಮದಲ್ಲಿ ಸಹ ಮುನ್ನೆಚ್ಚರಿಕೆ ಬೇಕು. ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ ಬರುತ್ತೆ, ಅಥವಾ ನಿಮ್ಮ ಈ ಕಾಂಟ್ರ್ಯಾಕ್ಟ್ ಇತ್ಯಾದಿ ಮಾಡೋರು ಅದರಲ್ಲಿ ನಿಮ್ಮ ಕಾಂಟ್ರ್ಯಾಕ್ಟ್ ಕೊಡುವಂಥ ಒಂದು ಸಂಸ್ಥೆ ಆಗಲಿ ಅಥವಾ ಸಪ್ಲೈಯರ್ಗಳ ಮೇಲೆ ನಿಮಗೆ ಭಿನ್ನಾಭಿಪ್ರಾಯ ಬರುತ್ತೆ, ಅಥವಾ ನಿಮ್ಮ ವಿರುದ್ಧ ಏನಾದರೂ ಗಂಭೀರವಾದ ಆರೋಪಗಳು ಬಂದು ನಿಮ್ಮ ಕಾಂಟ್ರ್ಯಾಕ್ಟ್ಗಳು ಅಥವಾ ನಿಮ್ಮ ಕೆಲಸ ಆರ್ಡರ್ಗಳು ರದ್ದಾಗುವಂಥದ್ದು, ಕೆಲಸಕ್ಕೆ ಕೂತು ಬರುವಂಥ ಮುಂತಾದೆಲ್ಲ ಆಗುವಂಥದ್ದು. ಇನ್ಯಾರು ವಿದೇಶಿ ವ್ಯವಹಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಇರೋರು ಅವರ ಎಕ್ಸ್ಪೋರ್ಟ್ಗಳು ಅದು ರಿಜೆಕ್ಟ್ ಆಗುವಂಥದ್ದು. ಈ ರೀತಿ ಒಂದೊಂದು ಅನಿರೀಕ್ಷಿತವಾದ ಅಡ್ಡ ಪರಿಣಾಮಗಳು ಆಗ್ಬೋದು. ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ, ವೈಯಕ್ತಿಕ ವರ್ಚಸ್ಸು ಅಂದರೆ ನಿಮ್ಮ ಒಂದು ಸ್ಟೇಟಸ್, ಇದಕ್ಕೂ ಧಕ್ಕೆ ಬರುವಂಥ ಘಟನೆಗಳು ಆಗ್ತವೆ. ಏನು ಸರ್ಕಾರ ರಂಗ, ಸಾರ್ವಜನಿಕ ಈ ಸೆಲೆಬ್ರಿಟಿ ಮುಂತಾದವರು ಗದಗ ಸಹ ಅವರ ಮೇಲೆ ಏನಾದರೂ ಗಂಭೀರ ಆರೋಪ, ಕೇಸು ಇತ್ಯಾದಿಗಳು ದಾಖಲಾಗ್ಬೋದು. ಹಾಗಾಗಿ ನೀವು ತನು ಮನ ಧನ, ನಿಮ್ಮ ಮಾತು, ನಡವಳಿಕೆ, ನಿಮ್ಮ ವೈಯಕ್ತಿಕ ವರ್ಚಸ್ಸು ಎಲ್ಲದರ ಬಗ್ಗೆ ನೀವು ಕಾಳಜಿ ಬೇಕಾಗುತ್ತೆ. ಗ್ರಹಣದ ಅಡ್ಡ ಪರಿಣಾಮ ನಿಮ್ಮ ಮೇಲೆ ನೇರವಾಗಿ ಆಗುವ ಕಾರಣ, ನಿಮ್ಮ ರಾಶಿಯಲ್ಲೇ ಆಗುವಂಥ ಕಾರಣ ಅನೇಕ ರೀತಿಯ ಒಂದು ಸವಾಲುಗಳು ನಿಮ್ಮ ಮುಂದೆ ಇದೆ. ಕೊನೆಗೆ ಹೇಳತಕ್ಕಂಥ ಗ್ರಹಣ ಕಾಲದಲ್ಲಿ ಹೇಳೋದು ದೇವತಾ ಶ್ಲೋಕ ಪ್ರಾರ್ಥನೆ ಸಿಂಹದವರು ಮಾಡಬೇಕಾಗತ್ತೆ. ಇನ್ನು ಕನ್ಯಾ ರಾಶಿಗೆ ಧನಸ್ಥಾನದಲ್ಲಿ ಆಗುವಂಥ, ನಿಮ್ಮ ರಾಶಿಯಿಂದ ಆಗುವಂಥದ್ದಲ್ಲಿ ವ್ಯಯಸ್ಥಾನ, ಹಾಗಾಗಿ ನಷ್ಟ ಸ್ಥಾನ ಅಂತ ಹೇಳ್ತಾರೆ, ವ್ಯಯಭಾವ ಅಂತ. ಹಾಗಾಗಿ ಇದು ನಿಮ್ಮ ಹಣಕಾಸಿನ ಮೇಲೂ, ಧನದ ಮೇಲೂ, ಆದಾಯದ ಮೇಲೂ ಅಡ್ಡ ಪರಿಣಾಮ ಬರ್ಬೋದು. ನಾನಾ ರೀತಿಯ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು. ಹಾಗಾಗಿ ಸಂಕಷ್ಟ ಫಲ ನಿಮಗೂ ಸ್ವಲ್ಪ ಬರುತ್ತೆ. ಗ್ರಹಣದ ಬಳಿಕ ನಿಮಗೆ ಆದಾಯದಲ್ಲಿ ಕೊರತೆ ಆಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರ್ಬೋದು, ಅಥವಾ ಸಿಗಬೇಕಾದ ಸವಲತ್ತುಗಳು ಮತ್ತು ಪೋಸ್ಟ್ಪೋನ್ ಆಗುವಂಥದ್ದು, ಅಥವಾ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅನ್ನೋದು ಒಂದು ತಿಂಗಳುಗಳ ಕಾಲದ್ದು ಸಿಗದೇ ಇರುವಂಥದ್ದು. ವ್ಯಾಪಾರಿಗಳಿಗೆ ಅನಿರೀಕ್ಷಿತವಾದ ನಷ್ಟಗಳು, ಯಂತ್ರ ಕೆಟ್ಟು ಹೋಗುವಂಥದ್ದು, ಅಥವಾ ಯಂತ್ರದಲ್ಲಿ ಏನಾದರೂ ನಿಮಗೆ ನ್ಯೂನತೆಗಳು ಬರುವಂಥದ್ದು, ಅಥವಾ ನಿಮ್ಮ ಯಾವುದಾದ್ರು ಮೆಟೀರಿಯಲ್ಗಳು ಅಂದರೆ ವಸ್ತುಗಳಲ್ಲಿ ಏನಾದರೂ ನ್ಯೂನತೆಗಳು ಬರುವಂಥದ್ದು, ಅಥವಾ ಅಲ್ಲಿ ಏನಾದರೂ ಕ್ವಾಲಿಟಿಯಲ್ಲಿ ಏನಾದರೂ ತೊಂದರೆಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಊಹಾಪೋಹದ ಘಟನೆಗಳಿಂದಲೂ ಅನೇಕ ರೀತಿಯ ಹೋಗುಗಳು ಸಹ ನಿಮ್ಮ ವಿರುದ್ಧವಾಗಿ ಆಗ್ಬೋದು. ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಎಲ್ಲರಿಗೂ ಸ್ವಲ್ಪ ಸವಾಲು, ಸಂಕಷ್ಟಗಳ ಸಾಧ್ಯತೆ. ಇನ್ನು ಬಾಂಧವ್ಯದಲ್ಲಿ ಸಹ ಕೊರತೆ ಬರುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ತಾಯಿ ಮಕ್ಕಳ ಬಾಂಧವ್ಯ, ಸಹೋದರರಲ್ಲಿ ಅಥವಾ ಸಹೋದ್ಯೋಗಿಗಳಲ್ಲಿ ಬಾಂಧವ್ಯಕ್ಕೆ ಕೊರತೆ ಬರುವಂಥ ಘಟನೆಗಳು, ಅದು ಪರಸ್ಪರಲ್ಲಿ ಆರೋಪ ಪ್ರತ್ಯಾರೋಪದ ಘಟನೆಗಳು ಆಗ್ತವೆ. ಜೊತೆಗೆ ಕೆಲವೊಬ್ಬರಿಗೆ ಹಣಕಾಸಿನ ಮುಗ್ಗಟ್ಟು ಎದುರಾಗಿ ಆರ್ಥಿಕವಾಗಿ ಸಾಲ ಮಾಡುವಂಥ ಪ್ರಮೇಯ ಇತ್ಯಾದಿಯೆಲ್ಲ ಎದುರಾಗ್ಬೋದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೂ, ಜೊತೆಗೆ ಹಣಕಾಸಿನ ಆದಾಯದ ಮೇಲೂ ತುಂಬ ಒಂದು ಗಂಭೀರವಾದ ಅಡ್ಡ ಪರಿಣಾಮ ಬರ್ಬೋದು. ಆಕಸ್ಮಿಕ ಖರ್ಚು ಮತ್ತು ಆಕಸ್ಮಿಕ ನಷ್ಟಗಳು ನಿಮಗೆ ಎದುರಾಗ್ಬೋದು. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ನಿಮಗೆ ಖಂಡಿತ ಬೇಕು. ಕೊನೆಗೆ ಹೇಳತಕ್ಕಂತಹ ಈ ಗ್ರಹಣ ಕಾಲದಲ್ಲಿ ಹೇಳೋದು ದೇವತಾ ಶ್ಲೋಕ ಪ್ರಾರ್ಥನೆ ಮಾಡಬೇಕಾಗತ್ತೆ. ಇನ್ನು ತುಲಾರಾಶಿಗೆ ಈ ಗ್ರಹಣ ಲಾಭದಾಯಕವಾಗಿರುವಂಥದ್ದು. ಹಾಗಾಗಿ ಅಲ್ಲಿ ಮಿಥುನದ ಬಳಿಕ ಅತ್ಯಂತ ಉತ್ತಮ ಲಾಭ ಪಡೆಯುವಂಥ ಒಂದು ರಾಶಿ ನಿಮ್ಮದಾಗಿರುತ್ತೆ. ಲಾಭಸ್ಥಾನದಲ್ಲಿ ಅಲ್ಲಿರತಕ್ಕಂಥ ಕೇತು, ಲಾಭಸ್ಥಾನದಲ್ಲಿರತಕ್ಕಂಥ ಚಂದ್ರ, ಅಪರೂಪಕ್ಕೆ ಈ ಗ್ರಹಣದಲ್ಲಿ ಲಾಭ ಪಡೆಯುವಂಥ ಉತ್ತಮ ರಾಶಿ ನಿಮ್ಮದಾಗಿರುತ್ತೆ. ಹಿಂದಿನ ಗ್ರಹಣದಲ್ಲಿ ಆದಂಥ ವ್ಯತ್ಯಾಸಗಳು ಏನಿದ್ದರೂ ಈ ಗ್ರಹಣದಲ್ಲಿ ನಿಮಗೆ ಹೆಚ್ಚಿನ ಉತ್ತಮ ಫಲಗಳು ಬರಲಿವೆ. ಶನಿ ಮಹಾರಾಜರು ಈ ಕಾಲದಲ್ಲಿ ಪೂರಕವಾಗಿ ಸಹ ಇದ್ದಾರೆ. ಗುರುವಿನ ಬಲ ನಿಮಗೆ ಈಗ ಇದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ನಿಮಗೆ ಆಗುವಂಥದ್ದು. ವ್ಯಾಪಾರ, ಉದ್ಯಮ ಇದೆಲ್ಲ ಚೆನ್ನಾಗಾಗುತ್ತೆ. ಆಕಸ್ಮಿಕ ಧನಲಾಭ ಯೋಗ,
ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ಹೊಸ ಆರ್ಡರ್ಗಳು ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು. ಜೊತೆಗೆ ದೊಡ್ಡ ಮೊತ್ತದ ಬಾಕಿ ಇದ್ದ ಬಿಲ್ಲುಗಳು ಈಗ ಸ್ಯಾಂಕ್ಷನ್ಗೆ ಆ ಹಣದ ಮೊತ್ತ ನಿಮಗೆ ಕೈ ಬರುವಂಥದ್ದು. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಹೊಸ ಅವಕಾಶಗಳು. ಇನ್ನು ಸಾರ್ವಜನಿಕ ರಂಗದಲ್ಲಿರೋರಿಗೆ, ಸರ್ಕಾರದ ಹುದ್ದೆಯಲ್ಲಿರೋರಿಗೆ ಹೊಸ ಹುದ್ದೆ ಅಥವಾ ಬಡ್ತಿ, ಪ್ರಮೋಷನು, ನೀವು ಅಪೇಕ್ಷಿತ ಟ್ರಾನ್ಸ್ಫರ್ ಎಲ್ಲ ಸಿಗುವಂಥದ್ದು. ವಿವಾಹ ಅಪೇಕ್ಷಿತರಿಗೆ ವಿವಾಹ, ಮದುವೆ, ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು. ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಬರುವಂಥದ್ದು. ಈ ರೀತಿ ನಿಮ್ಮ ಗುರಿ ಅಥವಾ ಕನಸು ಏನಿದೆ ಅದನ್ನು ತಲುಪಲಿಕ್ಕೆ ಈಗ ವಿಶೇಷವಾದ ಗ್ರಹಣದ ನಿಮಗೆ ಅವಕಾಶಗಳು ಬರಲಿವೆ. ಇನ್ನು ವಿದೇಶದ ಉದ್ಯೋಗ, ವಿದೇಶದ ಪ್ರಯಾಣ, ವಿದೇಶದ ವಿದ್ಯಾಭ್ಯಾಸ ಮುಂತಾದ ಗುರಿ ಇದ್ದವರಿಗೂ ಸಹ ಅಂತಹ ಅವಕಾಶಗಳೀಗ ಅದು ಕನಸು ನನಸಾಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ನಿಮಗೆ ಲಾಭ ಸ್ಥಾನದಲ್ಲಿರುವಂಥ ಕೇತು ಚಂದ್ರರು ಈಗ ಕೊಂಡಿದ್ದಾರೆ. ಗ್ರಹಣದ ಬಳಿಕ ಬರತಕ್ಕಂಥ 45 ದಿನಗಳು ನಿಮಗೆ ಅನೇಕ ರೀತಿಯ ಅದೃಷ್ಟದ ಫಲಿತಾಂಶಗಳು ನಿಮ್ಮ ಕೈಗೆ ಸೇರಲಿವೆ. ತುಲಾರಾಶಿಯವರಿಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಗ್ರಹಣದ ಕಾಲದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಕೋಬೋದು. ಇನ್ನು ವೃಶ್ಚಿಕ ರಾಶಿಗೆ ಈ ಒಂದು ಉತ್ತಮ ಪ್ರಭಾವವನ್ನು ಹೇಳಲ್ಪಡುತ್ತದೆ. ನಿಮ್ಮ ರಾಶಿಯಿಂದ ದಶಮ ಅಥವಾ ಕರ್ಮಸ್ಥಾನದಲ್ಲಿ ಕೇತು ಆಗಲಿ ಚಂದ್ರನಾಗಿ ಉತ್ತಮ ಫಲವನ್ನು ಕೊಡ್ತಾರೆ. ಇದೇ ರೀತಿ ನಿಮ್ಮ ವ್ಯಾಪಾರ, ಉದ್ಯಮ ಇದಕ್ಕೆಲ್ಲ ಹೆಚ್ಚಿನ ಒಂದು ಲಾಭ ಆದಾಯ ಸಿಗುವಂಥದ್ದು. ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ. ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ನೀವು ಮಾಡುವಂಥ ಉದ್ಯೋಗ, ವ್ಯಾಪಾರ, ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಒಂದು ಆಸಕ್ತಿ, ಜೊತೆಗೆ ಅದರ ಜೊತೆಗೆ ಲಾಭ ಆದಾಯಗಳು ಬಂದು ಪ್ರಶಸ್ತಿ, ಪುರಸ್ಕಾರ ಇತ್ಯಾದಿ ಎಲ್ಲ ಬರುವಂಥದ್ದು. ಇನ್ನು ಬಂಧುಗಳಲ್ಲಿ ನಿಮಗೆ ಏನಾದರೂ ವೈಮನಸ್ಸಿದ್ದರೆ ಆ ವೈಮನಸ್ಸು ನಿವಾರಣೆಗೆ ಆಸ್ತಿ ವಿವಾದ, ಭೂಮಿ ವಿವಾದ ಅಥವಾ ಕೌಟುಂಬಿಕವಾದ ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿವಾದ ಎಲ್ಲ ಬಗೆಹರಿಯುವಂಥ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿ ಯುವಕರು, ಸಾಧಕರು ಎಲ್ಲ ಇದ್ದರೆ ವೃಶ್ಚಿಕ ರಾಶಿಯವರಿಗೆ ಅವರಿಗೆ ಹೊಸ ಅವಕಾಶಗಳು. ಇನ್ನು ಯಾವುದು ಕ್ರೀಡಾಪಟುಗಳು, ಸ್ಪೋರ್ಟ್ಸ್ ಮೆನ್, ಅಥ್ಲೆಟಿಕ್ಸ್ ಅಂಥವರಿಗೆ ಹೊಸ ಪ್ರಶಸ್ತಿ, ಪುರಸ್ಕಾರ ಅಥವಾ ಸಾಧನೆಗೆ ತಕ್ಕ ವಿಶೇಷವಾದ ಪ್ರತಿಫಲ ಎಲ್ಲ ಸಿಗುವಂಥದ್ದಿರುತ್ತೆ. ಹಾಗಾಗಿ ಅನೇಕ ಉತ್ತಮ ಪ್ರಯೋಜನಗಳು ವೃಶ್ಚಿಕ ರಾಶಿಯವರಿಗಿರುತ್ತೆ. ವಿದ್ಯಾರ್ಥಿ ಯುವಕರು ಇರ್ಬೋದು ಅಥವಾ ಉದ್ಯಮಿ, ವ್ಯಾಪಾರ ಅಥವಾ ರಾಜಕೀಯ, ಸರ್ಕಾರ ಯಾವುದೇ ರಂಗದಲ್ಲಿರೋರಿಗೆ ಅನೇಕ ರೀತಿಯ ಶುಭ ಪ್ರಯೋಜನಗಳು ಗ್ರಹಣದ ಬಳಿಕ ಆಗುವಂತಹ ಸಾಧ್ಯತೆ ನಿಮ್ಮ ಕ್ಷೇತ್ರದಲ್ಲಿ ಉನ್ನತಿಯ ಸಾಧನೆ ಇರುತ್ತೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆಳೆದಕ್ಕಂಥ ಈ ಗ್ರಹಣ ಕಾಲದ ಅನುಷ್ಠಾನ ದೇವತಾ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಇನ್ನು ಧನುರಾಶಿಗೆ ಗ್ರಹಣದಿಂದ ಉತ್ತಮವೂ ಇಲ್ಲ ಅಥವಾ ಕೆಟ್ಟದಿಲ್ಲ, ಸಾಮಾನ್ಯ ಫಲ ಎಂದು ಹೇಳಲ್ಪಡುತ್ತದೆ. ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ಆಗ್ಬೋದು. ವಿಶೇಷವಾಗಿ ನವಮದಲ್ಲಿ ಆಗುವಂಥ ಕಾರಣ ಚಂದ್ರ ಮತ್ತು ಕೇತುಗಳು ನಿಮಗೆ ವಿಶೇಷವಾದ ಕಷ್ಟ ನಷ್ಟಗಳನ್ನು ಕೊಡೋದಿಲ್ಲ. ರಾಹು, ಗುರು, ಸೂರ್ಯ ಭಗವಂತರು ಇದೇ ಕಾಲದಲ್ಲಿ ನಿಮಗೆ ಪೂರಕವಾಗಿರೋ ಕಾರಣ ಅನೇಕ ರೀತಿಯ ಉತ್ತಮ ಪ್ರಭಾವಗಳು ಅವರಿಂದ ಆಗುತ್ತೆ. ಹಾಗಾಗಿ ಗ್ರಹಣದ ಪರಿಣಾಮ ಸ್ವಲ್ಪ ನಗಣ್ಯ ಅಥವಾ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಏರ್ಪೇರುಗಳಿಗಾಗುವಂಥದ್ದು. ಕೆಲವರಿಗೆ ಆರ್ಥಿಕವಾಗಿ ಸ್ವಲ್ಪ ಹಣದ ಡಿಲೇ, ಅಂದರೆ ಇವತ್ತು ಸಿಗಬೇಕಾಗೋದು ಒಂದು ವಾರದ ನಂತರ ಸಿಗ್ಬೋದು ಅಥವಾ ಒಂದು 15 ದಿವಸ ನಂತರ ಬರ್ಬೋದು. ಆ ರೀತಿ ಕೆಲವೊಂದು ವಿಳಂಬವಾಗ್ಬೋದು. ಫಲದಲ್ಲಿ ಸ್ವಲ್ಪ ವಿಳಂಬದ ಚಿಂತನೆ ಆಗುತ್ತೆ ಹೊರತು ಯಾವುದೇ ನಿಮಗೆ ನಿರಾಕರಣೆ ಅಂತೇನಿಲ್ಲ ಅಥವಾ ಯಾವುದೇ ರೀತಿಯ ಕಷ್ಟ ನಷ್ಟಗಳಿಲ್ಲ. ಸಣ್ಣ ಪುಟ್ಟ ಏರ್ಪೇರುಗಳು ಹಣದಲ್ಲಿ ಅಥವಾ ಆರೋಗ್ಯದಲ್ಲಿ ಅಥವಾ ನಿಮ್ಮ ಒಂದು ದೈನಂದಿನ ಜೀವನದಲ್ಲಿ ಆಗುವಂಥದ್ದು. ಜೊತೆಗೆ ಮಾತಿನ ಕಲಹ ಮತ್ತು ವಾಗ್ವಾದ ಕೆಲವೊಮ್ಮೆ ಬರ್ಬೋದು. ಅದರ ಹೊರತು ಹೆಚ್ಚಿನೇನು ಅಡೆತಡೆಗಳಿಲ್ಲ. ಅದಕ್ಕಾಗಿ ನೀವು ಹೆಚ್ಚಿನ ಆತಂಕ ಚಿಂತೆ ಪಡುತ್ತೇನಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಶ್ರುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ಮಕರ ರಾಶಿಗೆ ಗ್ರಹಣದ ಪರಿಣಾಮ ಸ್ವಲ್ಪ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಅಂದರೆ 100ಕ್ಕೆ 50 ಭಾಗ ಅಂತ ಹೇಳ್ಬೋದು. ಅಂದರೆ ತುಂಬ ಸಂಕಷ್ಟ ಅಲ್ಲ, ಕೆಲವೊಮ್ಮೆ ಸಾಂಕೇತಿಕವಾದ ಸಂಕಷ್ಟಗಳು ವ್ಯಕ್ತ ಆಗ್ಬೋದು. ಅಲ್ಲಿ ಅಷ್ಟಮದಲ್ಲಿ ಕೇತು ಹಾಗೂ ಚಂದ್ರರು ಇರುವ ಕಾರಣ ಅಲ್ಲಿ ಅನೇಕ ರೀತಿಯ ನಿಮಗೆ ಈ ಆರ್ಥಿಕವಾಗಿಯೂ ಆರೋಗ್ಯದ ಮೇಲೂ ಏರ್ಪೇರಾಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಹಿಂದೆ ಇದ್ದಂಥ ಸಮಸ್ಯೆ ಈಗ ಮತ್ತೆ ಕಾಣಿಸ್ಬೋದು. ಅದನ್ನು ಶುಗರೋ ಇಲ್ಲ ಹಾರ್ಟ್ ಪ್ರಾಬ್ಲಮೋ ಅಥವಾ ಆಸ್ತಮನೋ ಅಲರ್ಜಿನೋ ಅಂತ ಇದ್ದವರಿಗೆ ಅದು ಗ್ರಹಣದ ಬಳಿಕ ಕೆಲವೊಂದು ಗ್ರಹಣದ ಸ್ವಲ್ಪ ದಿನಗಳಲ್ಲಿ ಸ್ವಲ್ಪ ಉಲ್ಬಣ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಔಷಧೋಪಚಾರಗಳನ್ನು ಮಾಡುವಂಥ ಪ್ರಮೇಯಗಳು ಬರುವಂಥದ್ದು. ಮನಸ್ಸಿನ ಮೇಲೆ ಸ್ವಲ್ಪ ಆತಂಕ ಚಿಂತೆ ಹೆಚ್ಚಳಾಗುತ್ತೆ. ಆರ್ಥಿಕದ ಹಣಕಾಸಿನ ಮೇಲೆ ಸ್ವಲ್ಪ ನಿಧಾನಗತಿ ಆಗುವಂಥದ್ದು. ಬರಬೇಕಾದ ಹಣಗಳಲ್ಲಿ ಸ್ವಲ್ಪ ನಿಧಾನ ಆಗುವಂಥದ್ದು. ಹಾಗಾಗಿ ಧನದ ಮೇಲೆ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ದೊಡ್ಡ ಮೊತ್ತದ ಸಾಲ ಮಾಡೋದಾಗಲಿ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಅಲ್ಲಿ ಮಾತು, ನಡವಳಿಕೆ, ಆರೋಗ್ಯ, ಹಣಕಾಸು ಎಲ್ಲದರ ಮೇಲೂ ಸ್ವಲ್ಪ ನಿಯಂತ್ರಣವನ್ನು ಸಾಧನೆ ಮಾಡಬೇಕು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಈ ಗ್ರಹಣ ಕಾಲದ ದೇವತಾ ಶ್ಲೋಕ ಪ್ರಾರ್ಥನೆ ಮಾಡಬೇಕಾಗುತ್ತೆ ಮಕರದವರು. ಇನ್ನು ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ಸಪ್ತಮದಲ್ಲಿ ಇರುವಂಥದ್ದು ನೇರವಾದ ಪರಿಣಾಮ ಇದ್ದೇ ಇರುತ್ತೆ. ಅಂದರೆ ಅಲ್ಲಿ ಸಪ್ತಮದ ಎಲ್ಲ ಗ್ರಹಗಳು ಸಪ್ತಮವನ್ನು ನೋಡುವಂಥದ್ದು ಅಂತ ಇರುತ್ತೆ. ಹಾಗಾಗಿ ಸಪ್ತಮದ ಪರಿಣಾಮ ಕೇತುವಿಂದ ಸಪ್ತಮದ ಚಂದ್ರನ ಪ್ರಭಾವ, ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಸಾಡೆ ಸಾತಿಯ ಪ್ರಭಾವ, ರಾಹುವಿನ ವೈರುಧ್ಯ ಇವೆಲ್ಲ ಕಾಡುತ್ತಾ ಇರೋ ಕಾರಣ ನಿಮ್ಮ ಮೇಲೆ ಸ್ವಲ್ಪ ಗಂಭೀರ ಅಡ್ಡ ಪರಿಣಾಮ ಇರುತ್ತೆ. ಹಾಗಾಗಿ ಖಂಡಿತವಾಗಿಯೂ ನೀವು ತನುಮನ ಧನದ ಎಚ್ಚರಿಕೆ ವಹಿಸಬೇಕು. ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು, ಹೊಸದಾಗಿ ಅನಾರೋಗ್ಯ ಸಮಸ್ಯೆ ಕಾಣುವಂಥದ್ದು, ಜೊತೆಗೆ ಯಂತ್ರ ವಾಹನದಲ್ಲಿ ಸಣ್ಣ ಪುಟ್ಟ ಅವಘಡಗಳು ಆಗುವಂಥ ಸಾಧ್ಯತೆ,
ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಇಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ವ್ಯಾಪಾರ ಉದ್ಯಮದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬರ್ಬೋದು, ಅಥವಾ ಗುಪ್ತ ಶತ್ರುಗಳು ಹಿತಶತ್ರುಗಳ ಕಾರಣದಿಂದ ನಿಮಗೆ ವ್ಯಾಪಾರ ಉದ್ಯಮದಲ್ಲಿ ನಷ್ಟಗಳು ಆಗುವಂಥದ್ದು. ಬಂಧು ಮತ್ತು ಮಿತ್ರರು ಚೆನ್ನಾಗಿದ್ದವರು ಈಗ ಇದ್ದಕ್ಕಿದ್ದಂತೆ ನಿಮ್ಮ ವಿರುದ್ಧ ದ್ವೇಷ ಸಾಧನೆ ಮಾಡುವಂಥದ್ದು. ಇನ್ನು ಕೆಲವರಿಗೆ ಕಾನೂನಿನ ತೊಡಕು ಅಂದರೆ ನಿಮ್ಮ ಮೇಲೆ ವಿರುದ್ಧ ಕೇಸ್ ಬರೋದಾಗಲಿ, ನಿಮಗೆ ನೋಟಿಸ್ ಬರೋದಾಗಲಿ, ನಿಮಗೆ ಪೆನಾಲ್ಟಿನ ದಂಡನೆಗಳು ಬರುವಂಥದ್ದು, ಇವೆಲ್ಲ ಆಗುವಂಥದ್ದು. ಸರ್ಕಾರ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮಗೆ ವಿರುದ್ಧ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ತನುಮನ ಧನದ ಒಂದು ಸಂಯಮ ಬೇಕು. ಆರೋಗ್ಯವನ್ನು ಕಾಪಾಡಿ, ಹಣಕಾಸಿನ ವಿಚಾರವಾಗಿರ್ಬೋದು, ಬಾಂಧವ್ಯದಲ್ಲಿ ನೀವು ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ದುಶ್ಚಟಗಳ ಅಥವಾ ದುಷ್ಟ ಮಿತ್ರರ ಪ್ರೇರಣೆಯಿಂದ ನೀವು ಯಾವುದೇ ಒಂದು ಸಂಚಿನಲ್ಲಿ ಸಿಲುಕೊಂಡು ಅಥವಾ ಯಾವುದೇ ಒಂದು ಕಾಂಟ್ರವರ್ಸಿ ವಿವಾದದಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ಕುಂಭರಾಶಿಯವರು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ಇನ್ನು ಕಲಹ ಸಹ ಹೆಚ್ಚಾಗುತ್ತೆ. ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ಅಥವಾ ಬಂಧುಗಳ ಜೊತೆಗೆ ಅಥವಾ ಮಿತ್ರರ ಜೊತೆಗೆ, ಸಹೋದ್ಯೋಗಿಗಳು ಎಲ್ಲರೂ ಈಗ ನಿಮ್ಮನ್ನು ದ್ವೇಷ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗೆ ಈ ಕಾಲದಲ್ಲಿ ಕುಂಭರಾಶಿಯವರು ಈ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮದ ಬಗ್ಗೆ ಖಂಡಿತ ಎಚ್ಚರವಾಗಿರುವಂಥದ್ದು. ಜೊತೆಗೆ ತನುಮನದ ಸಂಯಮವನ್ನು ಕಾಪಾಡಿಕೊಂಡು ಈ ಕಾಲದಲ್ಲಿ ಹೇಳ್ತಕ್ಕಂಥ ದೇವತಾ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ಅನುಸರಿಸಬಹುದಾಗಿದೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಅಲ್ಲಿ ಆಗತಕ್ಕಂತಹ ಒಂದು ಪ್ರಭಾವ ನಿಮಗೆ ಸಾಮಾನ್ಯ ಫಲ, ಹೆಚ್ಚೇನು ಆತಂಕ ಇಲ್ಲ, ಸಣ್ಣ ಪುಟ್ಟ ಅಡೆತಡೆಗಳು ಆಗುತ್ತದೆ. ಯಾಕಂದರೆ ಇಲ್ಲಿ ಗ್ರಹಣ ಕಾಲದಲ್ಲ ಕೇತು ನಿಮಗೆ ಪೂರಕವಾಗಿದ್ದಾನೆ. ಅಲ್ಲಿ ಚಂದ್ರನೂ ಸಹ ನಿಮಗೆ ಹೆಚ್ಚೇನು ಒಂದು ಅಡೆತಡೆ ಮಾಡುವಂಥ ಸ್ಥಾನದಲ್ಲಿ ಇಲ್ಲ, ಷಷ್ಠದಲ್ಲಿರೋ ಕಾರಣ ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ಆಗ್ಬೋದು. ಸಾಡೆ ಸಾತಿ ಪ್ರಭಾವ, ರಾಹುವಿನ ಅಡ್ಡ ಪರಿಣಾಮ, ಸೂರ್ಯನ ಅಡ್ಡ ಪರಿಣಾಮ ಎಲ್ಲ ಸ್ವಲ್ಪ ಮಟ್ಟಿಗೆ ಈಗ ಇದೆ. ಹಾಗಾಗಿ ಇತರ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮಕ್ಕೆ 1/25 ಭಾಗ ಈ ಗ್ರಹಣದಿಂದ ಸ್ವಲ್ಪ ಮಟ್ಟಿಗೆ ಆಗ್ಬೋದು. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಆರೋಗ್ಯ, ಹಣಕಾಸು, ಮಾತು, ನಡವಳಿಕೆ, ಜೊತೆಗೆ ಯಾರು ಯುವ ವರ್ಗದವರು ಇದ್ದಾರೆ ಅಂಥವ್ರು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು. ಯುವ ವರ್ಗದವರಿಗೆ ಏನಾದರೂ ತಪ್ಪು ಮಾಹಿತಿ ಬರುವಂಥದ್ದು, ಅಥವಾ ತಪ್ಪು ಮಾಹಿತಿಯಿಂದ ನೀವು ಹಣ ಹೂಡಿಕೆ ಮಾಡೋದಾಗಲಿ, ಅಥವಾ ಯಾವುದೇ ರೀತಿಯ ಆನ್ಲೈನ್ ಬಂದಂಥ ಒಂದು ರಾಂಗ್ ಇನ್ಫಾರ್ಮೇಷನಿಂದ ನೀವು ಅಲ್ಲಿ ಮೋಸಕ್ಕೆ, ವಂಚನೆಗೆ ಗುರಿಯಾಗುವಂಥ. ಹಾಗಾಗಿ ಯುವ ವರ್ಗದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಆಗ್ಬೋದು ಮೀನರಾಶಿಯವರಿಗೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಬೋದು. ಜೊತೆಗೆ ಗುಪ್ತ ಶತ್ರುಗಳ ಕಾಡ್ಬೋದು ನಿಮಗೆ. ಯಾಕಂದರೆ ಯಾರೋ ಮಿತ್ರ ರೂಪದಲ್ಲಿದ್ದಾರೋ ಅಂಥವ್ರ ಶತ್ರುಗಳಾಗುವಂಥದ್ದು, ಅಥವಾ ಜೊತೆಯಲ್ಲಿ ನಿಮ್ಮ ಜೊತೆಗಿದ್ದುಕೊಂಡೇ ನಿಮ್ಮ ವಿರುದ್ಧ ಸಂಚು ಮಾಡುವಂಥದ್ದು, ಇಂತಹ ಘಟನೆಗಳಲ್ಲಿ ಆಗುವಂಥದ್ದು. ಹಾಗೆ ಗುಪ್ತ ಶತ್ರುಗಳ ಕಾಟ ಮತ್ತು ಹಣಕಾಸು ಇತ್ಯಾದಿಗಳ ವಂಚನೆಯ ವಿಚಾರವಾಗಿ ಖಂಡಿತ ಮೀನರಾಶಿಯವರಿಗೆ ಒಂದು ಎಚ್ಚರ ಬೇಕಾಗುತ್ತೆ. ಇವೆಲ್ಲವೂ ಈ ಗ್ರಸ್ತೋದಯ ಚಂದ್ರಗ್ರಹಣದ ಪ್ರಭಾವ ಹೋಳಿ ಹುಣ್ಣಿಮೆಯಂದು ಮಾರ್ಚ್ 3ರಂದು ಮಂಗಳವಾರ ಜರುಗುವಂಥ ಒಂದು ವಿಚಾರ. ಹಾಗಾಗಿ ಅಲ್ಲಿ ಮಧ್ಯಾಹ್ನ 3:13 ಆರಂಭ ಆದರೆ ಸಾಯಂಕಾಲ 6:47 ಗ್ರಹಣ ಮುಗಿಯುವಂಥದ್ದು. ವಿಶೇಷವಾಗಿ ಈ ಕಾಲದಲ್ಲಿ ಆಸಕ್ತಿಯುಳ್ಳವರು ವ್ರತ, ನೇಮ, ಉಪವಾಸ, ಸೂತಕಾದಿಗಳನ್ನು ಆಚರಣೆ ಮಾಡ್ಬೋದು. ಗ್ರಹಣ ಮೋಕ್ಷದ ಬಳಿಕ ಸ್ನಾನಾದಿಗಳನ್ನು ಮಾಡಿ ದೇವತಾ ಪ್ರಾರ್ಥನೆ ಮಾಡಿ ಆಹಾರ ಸೇವನೆ ಮಾಡುವಂಥದ್ದು. ಇನ್ನು ಇದರ ಪರಿಹಾರ ಮಾರ್ಗ, ಅಲ್ಲಿ ಒಂದಷ್ಟು ರಾಶಿಗಳಿಗೆ ಸಂಕಷ್ಟ ಫಲ, ಒಂದಷ್ಟು ರಾಶಿಗೆ ಸಮ್ಮಿಶ್ರ ಫಲ, ಅಥವಾ ಕೆಲವೊಂದು ರಾಶಿಗೆ ಸ್ವಲ್ಪ ಸಾಮಾನ್ಯ ಫಲ ಅಂತ ಬಂದಿದೆ. ಅಂಥವರು ಅಥವಾ ಎಲ್ಲರೂ ಸಹ ಯಾವುದೇ 12 ರಾಶಿಗಳು ಗ್ರಹಣ ಕಾಲದಲ್ಲಿ ಮಾಡ್ಬೋದಂಥ ಒಂದು ವಿಶೇಷವಾದ ಪ್ರಾರ್ಥನೆಗಳು ಅಂತ ಇರ್ತವೆ. ಹಾಗಾಗಿ ಅಲ್ಲಿ ಗ್ರಹಣದಲ್ಲಿ ನಾವು ನವಗ್ರಹಗಳ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಅಥವಾ ನಮ್ಮ ಇಷ್ಟ ದೇವರು, ಕುಲದೇವರು, ಅಥವಾ ಈ ಶಿವ, ಈಶ್ವರ, ನಾರಾಯಣ, ವಿಷ್ಣು ಮುಂತಾದ ಯಾವುದೇ ದೇವರಿಗೆ ಸಂಬಂಧಪಟ್ಟ ಸ್ತುತಿ, ಶ್ಲೋಕ, ಪ್ರಾರ್ಥನೆಗಳನ್ನು ಮಾಡುವಂಥದ್ದು. ಇನ್ನು ಗ್ರಹಗಳ ಒಂದು ಕಾಲದಲ್ಲಿ ಮಾಡುವಂಥ ಒಂದು ವಿಶೇಷವಾದ ಸ್ತೋತ್ರಗಳು ಬರ್ತವೆ ಚಂದ್ರನಿಗೆ ಸಂಬಂಧಪಟ್ಟದ್ದು. ಅದು ವಿಶೇಷವಾಗಿ ಚಂದ್ರಗ್ರಹಣಕ್ಕೆ ಸಂಬಂಧಿಸಿ ನಾವು ಅಲ್ಲಿ ಯಮಧರ್ಮನನ್ನು, ಇಂದ್ರನನ್ನು, ಇದೇ ರೀತಿ ಆ ಒಂದು ರುದ್ರದೇವನನ್ನು ಕುರಿತು ಮಾಡುವಂಥ 3 ಶ್ಲೋಕಗಳಿರ್ತವೆ. ಅದನ್ನು ಇದೇ ರೀತಿ ಪಠನೆ ಮಾಡ್ಬೋದು. ಯೋಸೋ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋ ಪರಾಘೋತ ಗ್ರಹಪೀಡಾಂ ವ್ಯಪೋಹತು. ಯೋಸೋ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋ ಪರಾಘೋತ ಗ್ರಹಪೀಡಾಂ ವ್ಯಪೋಹತು ಅಂತ ಹೇಳಿ ಇಲ್ಲಿ ನಾವು ವಿಶೇಷವಾಗಿ ಆ ಒಂದು ವಜ್ರಧಾರಿಯಾದ ದೇವೇಂದ್ರನ ಕುರಿತು ಪ್ರಾರ್ಥನೆ ಮಾಡುವಂಥದ್ದು. ಆ ಬಳಿಕ ಇಲ್ಲಿ ನಾವು ಈಗ ಅಲ್ಲಿ ಯಮಧರ್ಮನ ಕುರಿತು ಪ್ರಾರ್ಥನೆ ಮಾಡುವಂಥದ್ದು ಈ ಸ್ಥಿತಿ ಬರುತ್ತೆ. ಯೋಸೌ ದಂಡಧರೋ ದೇವ ಯಮೋ ಮಹಿಷ ವಾಹನ ಚಂದ್ರಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವ ಯಮೋ ಮಹಿಷ ವಾಹನ ಚಂದ್ರಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಇದು ಯಮಧರ್ಮನನ್ನು ಕುರಿತು ಮಾಡುವಂಥ ಪ್ರಾರ್ಥನೆ. ಆ ಬಳಿಕ ಅಲ್ಲಿ ರುದ್ರದೇವ ಅಥವಾ ಪಿನಾಕಪಾಣಿಯಾದ ವೃಷವಾಹನಂದ ಶಿವನನ್ನು ಕುರಿತು ಪ್ರಾರ್ಥನೆ ಮಾಡುವಂಥದ್ದಿರುತ್ತೆ. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು. ಅಂದರೆ ಆ ಒಂದು ಇಂದ್ರ, ಯಮಧರ್ಮ ಹಾಗೂ ರುದ್ರದೇವನನ್ನು ನಾವು ಪ್ರಾರ್ಥನೆ ಮಾಡೋದು. ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮಗಳು ನಮಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೇ ಇರಲಿ, ಅಥವಾ ಅಂಥ ಗ್ರಹದ ಬಾಧೆಗಳು ಬಾರದೇ ಇರಲಿ ಅಂತ ಇದನ್ನು ನಾವು ಗ್ರಹಣ ಕಾಲದಲ್ಲಿ ಹೇಳ್ಕೋಬೋದು.
ವಿಶೇಷವಾಗಿ ಆ ಒಂದು ಸಂಕಷ್ಟ ಫಲ ಅಥವಾ ಸಮ್ಮಿಶ್ರ ಫಲ ಬರುವಂಥ ರಾಶಿಯವರು ಇದನ್ನು ಪಠನೆ ಮಾಡೋದು ಉಚಿತವಾದ ಒಂದು ಆಗುತ್ತೆ. ಅದೇ ರೀತಿ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಪಠನೆ ಮಾಡ್ಬೋದು. ನವಗ್ರಹಗಳ ಸ್ತೋತ್ರ ಪಠನೆ ಮಾಡ್ಬೋದು. ಶಿವನ ಅಷ್ಟೋತ್ತರ, ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕ ಅಥವಾ ಮಹಾಮೃತ್ಯುಂಜಯ ಮಂತ್ರ, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ ಬಂಧನಾನ್ ಮೃತ್ಯುರ್ಮುಕ್ಷೇಮಾಮೃತಾತ್, ಅಥವಾ ಗಾಯತ್ರಿ ಮಂತ್ರದ ಅನುಷ್ಠಾನ ಉಪದೇಶಗಳು ಅಂದರೆ ಗಾಯತ್ರಿ ಮಂತ್ರನ ಪಠನೆ ಮಾಡುವಂಥದ್ದು, ಅಥವಾ ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ಹಂ ಹನುಮತೆ ಎನ್ನುವ, ಓಂ ಗಂ ಗಣಪತಿ ಎನ್ನುವ, ಈ ರೀತಿ ಹಲವಾರು ದೇವತಾ ಮೂಲ ಮಂತ್ರಗಳು. ಅದೇ ರೀತಿ ಅಮ್ಮನವರು ಅಥವಾ ದುರ್ಗಾದೇವಿ ಸಂಬಂಧಪಟ್ಟ ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಶತನಾಮ ಅಥವಾ ಲಲಿತಾ ದೇವಿಯ ಅಷ್ಟೋತ್ತರ ಶತನಾಮ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ನಿಮಗೆ ಯಾವ ಒಂದು ದೇವತೆಯಲ್ಲಿ ನಾವು ವಿಶೇಷವಾದ ಒಲವನ್ನು ಆ ಒಂದು ಆಸಕ್ತಿಯನ್ನು ಇರ್ತಾರೋ ಅಂಥ ನಿಮ್ಮ ಇಷ್ಟ ದೇವತಾ ಸ್ತೋತ್ರಗಳನ್ನು ಸಹ ಪಠನೆ ಮಾಡ್ಬೋದು. ಹಾಗೆಯೇ ಯಾರಿಗೆ ಉಪವಾಸ ವ್ರತ ನಿಯಮಗಳನ್ನು ಆಚರಣೆ ಮಾಡಿ ಆ ಬಳಿಕ ಸ್ನಾನಾದಿಗಳನ್ನು ಮಾಡುವಂಥ ಆಸಕ್ತಿ ಅಂಥದ್ದನ್ನು ಸಹ ಅನುಷ್ಠಾನ ಮಾಡುವಂಥದ್ದು. ಇನ್ನು ದಾನ ಧರ್ಮದ ಆಸಕ್ತಿಗಳಂತರೂ ಅಲ್ಲಿ ವಿಶೇಷವಾಗಿ ಚಂದ್ರನಿಗೆ ಸಂಬಂಧಪಟ್ಟ ಅಕ್ಕಿ ಹಾಗೂ ಕೇತುವಿಗೆ ಸಂಬಂಧಪಟ್ಟ ಹುರುಳಿ ಕಾಳು, ಹಾರ್ಸ್ ಗ್ರಾಮ್ ಅಂತ ಹೇಳ್ತೇವೆ, ಅಂಥ ಹುರುಳಿ ಕಾಳನ್ನು ನೀವು ಗ್ರಹಣದ ಮುಂಚಿನ ದಿನ ತಂದಿಟ್ಟುಕೊಂಡು ಕನಿಷ್ಠ ಪಕ್ಷ ಒಂದು ಅರ್ಧ kg ಅಷ್ಟನ್ನು, ಅದು ಆಸಕ್ತಿ ಇದ್ದರೆ ಜಾಸ್ತಿನೂ ಕೊಡ್ಬೋದು, ಅಂಥ ಒಂದು ಧಾನ್ಯವನ್ನು ತಂದಿಟ್ಟು ಅದನ್ನು ಗ್ರಹಣದ ಬಳಿಕ ಅದನ್ನು ಮಾರನೇ ದಿನ ನೀವು ಅದನ್ನು ದಾನವಾಗಿ ಕೊಡುವಂಥದ್ದು. ಹಾಗಾಗಿ ಹುರುಳಿಕಾಳು ಮತ್ತು ಉತ್ತಮವಾದ ಒಂದು ಯೋಗ್ಯವಾದ ಅಕ್ಕಿ, ಅದನ್ನು ಚಂದ್ರ ಮತ್ತು ಕೇತುವಿನ ಸಂಕೇತ. ಇನ್ನು ಯಾರಿಗೆ ಆಸಕ್ತಿ ಇದೆ ಅಂಥವರು ನವಗ್ರಹಗಳ 9 ಧಾನ್ಯಗಳನ್ನು ಸಹ ಕೊಡ್ಬೋದು, ಅದರಿಂದನೂ ಒಳ್ಳೆಯದೇ. ಹಾಗಾಗಿ ಯಾರಿಗೆ ಆಸಕ್ತಿ ಇರುವಂಥ ನವಧಾನ್ಯಗಳನ್ನು ಸಹ ದಾನವಾಗಿ ಕೊಡುವಂಥದ್ದು. ಆಸಕ್ತರಿಗೆ, ಬಡಬಗ್ಗರಿಗೆ, ಆಶ್ರಮಗಳಿಗೆ, ಅನ್ನದಾನ ಸಂಸ್ಥೆಗಳಿಗೆ ಅಥವಾ ಅರ್ಚಕ ವೃಂದದವರಿಗೆ ಯಾರಿಗೆ ಸಹ ಅದನ್ನು ಗ್ರಹಣದ ಬಳಿಕ ದಾನವಾಗಿ ಕೊಡುವಂಥದ್ದು. ಹಾಗಾಗಿ ಅಲ್ಲಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ಧ್ಯಾನ ಮಾರ್ಗ ಇತ್ಯಾದಿಗಳನ್ನು ಅನುಷ್ಠಾನ ಮಾಡ್ಬೋದು. ದಾನ ಮಾರ್ಗ ಆಸಕ್ತಿಗಳು ದಾನ ಧರ್ಮಗಳನ್ನು ಮಾಡುವಂಥದ್ದು. ಅದೇ ರೀತಿ ಈ ಕೇತುವಿನ ಒಂದು ವಿಶೇಷ ಅಡ್ಡ ಪರಿಣಾಮ ಇರೋ ಕಾರಣ ಅಲ್ಲಿ ವಿಶೇಷವಾಗಿ ಶಿವನ ಭಕ್ತಿ ಉತ್ತಮ, ಅಥವಾ ಯಾವುದೇ ಅಮ್ಮನವರ ದುರ್ಗಾದೇವಿ ಭಕ್ತಿ ಉತ್ತಮ, ಕೇತು ಸಹಿತವಾಗಿರೋ ಕಾರಣ ಗಣೇಶ, ಗಣಪತಿ, ಶಿವ, ದುರ್ಗೆ, ವೀರಭದ್ರೇಶ್ವರ, ಮುನೇಶ್ವರ, ಕಾಳಭೈರೇಶ್ವರ ಮುಂತಾದ ಆ ಒಂದು ಶಕ್ತಿ ದೇವತೆಗಳ ಅನುಷ್ಠಾನಗಳನ್ನು, ಭಕ್ತಿಗಳನ್ನು ಅಥವಾ ಗ್ರಹಣದ ಬಳಿಕ ಅಂಥ ದೇವಾಲಯಗಳ ಸಂದರ್ಶನ ಮಾಡಿ ಅಲ್ಲಿ ಪೂಜೆ, ಅರ್ಚನೆ, ಅಭಿಷೇಕಗಳನ್ನು ಸಲ್ಲಿಸುವುದು, ದಾನ ಧರ್ಮಗಳನ್ನು ಮಾಡೋದ್ರಿಂದ ಗ್ರಹಣ ದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ಈ ಒಂದು ಕೇತುಗ್ರಸ್ತೋದಯ ಗ್ರಹಣದ ಬಗ್ಗೆ ಹೋಳಿ ಹುಣ್ಣಿಮೆಯ ವಿಚಾರವಾಗಿ ಯಾರೂ ಆತಂಕ ಭಯ ಪಡುವುದಿಲ್ಲ. ನಿಮ್ಮ ಒಂದು ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಜೊತೆಗೆ ಆತ್ಮನಿಷ್ಠೆಯನ್ನು ಮಾಡುವಂಥ ಪ್ರಾರ್ಥನೆಗಳು ಖಂಡಿತವಾಗಿ ನಿಮ್ಮ ದೋಷದಿಂದ ಮುಕ್ತಿ ಮಾಡ್ತವೆ. ತಮಗೆಲ್ಲರಿಗೂ ಭಗವತ್ ಕೃಪೆಗಳಿಂದ, ನವಗ್ರಹಗಳ ಅನುಗ್ರಹದಿಂದ ಆರೋಗ್ಯ, ಶಕ್ತಿ ಎಲ್ಲ ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.